ನಮಸ್ತೆ, ಅಚೀವರ್ ಅಕಾಡೆಮಿ ಶಿವಮೊಗ್ಗಕ್ಕೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಸರ್. ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಚೀವರ್ಸ್ ಅಕಾಡೆಮಿಗೆ ಸ್ವಾಗತ ಕೋರ್ತಾ FDA ಎಕ್ಸಾಮಿನ ಪಾರ್ಟ್ 1 ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ. ಆಲ್ರೆಡಿ PSIದು ನಾನು ಸುಮಾರು 600ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ನಿಮಗೆ ಡಿಸ್ಕಷನ್ ಮಾಡಿದ್ದೆ. ಪೊಲೀಸ್ ಮತ್ತು PSIಗೆ ಸಂಬಂಧಪಟ್ಟಿರೋಂಥ ಓಲ್ಡ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೆ. ಅಭೂತಪೂರ್ವವಾದಂಥ ನಿಮ್ಮ ಸ್ಪಂದನೆಗೆ ಮತ್ತು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದೀರಿ FDA SDA ಅದು ಸಾಲ್ವ್ ಮಾಡಿ ಅಂತ. ಹಾಗೆ ಜಿಯೋಗ್ರಫಿದು ಪಾರ್ಟ್ 1 ಆಗಿ FDA ಮತ್ತು SDA ಎಕ್ಸಾಮಿನ ಪಾರ್ಟ್ 1 ಓಲ್ಡ್ ಕ್ವಶನ್ ಪೇಪರ್ನ ಇವತ್ತು ಸಾಲ್ವ್ ಮಾಡ್ತಿದ್ದೀನಿ. ಸೊ ನಂಬರ್ 1 ಫಸ್ಟ್ ಕ್ವಶನ್ಸ್ ನೋಡೋಣ. ಅದಕ್ಕೂ ಮುಂಚೆ ಯೂಟ್ಯೂಬ್ ಚಾನಲ್ಗೆ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಒಂದು ವಿಡಿಯೋಗಳನ್ನು ನಿಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಸೊ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲನೇ ಕ್ವಶನ್ಸನ್ನು ಬಿಡ್ತಾ ಇದ್ದೀನಿ. ಯಾವ ರಾಜ್ಯದಲ್ಲಿ ಗುರು ಶಿಖರ ಶೃಂಗ ನೆಲೆಸಿದೆ ಅಂತ ಕೇಳಿದ್ದಾನೆ. ಗುರು ಶಿಖರ ಎಲ್ಲಿ ಕಂಡು ಬರುತ್ತೆ? ನಿಮಗೆ 4-5 ಇಂಪಾರ್ಟೆಂಟ್ ಇಂಡಿಯಾದ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಸೊ ಒಂದು ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು, ಗುರು ಶಿಖರ ಎಲ್ಲಿ ಬರುತ್ತೆ, ಆನೆಮುಡೆ ಎಲ್ಲಿ ಬರುತ್ತೆ, ಮತ್ತು ಕಾರ್ಡಮಮ್ ಬೆಟ್ಟ ಎಲ್ಲಿ ಬರುತ್ತೆ, ಆರ್ಮಗೊಂಡಮ್ ಎಲ್ಲಿ ಬರುತ್ತೆ. ಸೊ ಇವುಗಳನ್ನು ನೀವು ತಿಳ್ಕೊಂಡಿದ್ದೇ ಆಗಿದ್ದರೆ ಸಖತ್ತಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಆಲ್ರೆಡಿ ನಿಮಗೆ PCPSIಯಲ್ಲಿ ಅವುಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಾನು ಅವು ಎಷ್ಟು ಮೀಟರ್ಸ್ ಅಗಲ ಇದೆ ಮತ್ತು ಎಷ್ಟು ಉದ್ದ ಇದ್ದಾವೆ, ಹಾಗೂ ಯಾವ ಜಿಲ್ಲೆ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತೆ ಅನ್ನೋದು ವಿಶೇಷತೆಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಮುಂದೆನೂ ಮಾಡ್ತಾ ಹೋಗ್ತೀನಿ, ನಿಮಗೆ ಮತ್ತೆ ರೀಕಾಲ್ ಆಗುತ್ತೆ. ಈಗ ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ ನಾನು ಇಷ್ಟು ಹೇಳೋದ್ರೊಳಗೆ. ಸೊ ಗುರು ಶಿಖರ ನಿಮಗೆ ಸೊ ಎಕ್ಸಾಕ್ಟ್ಲಿ ಆನ್ಸರ್ ಹೇಳಬೇಕು ಅಂದರೆ ನಂಬರ್ 1 ರಾಜಸ್ಥಾನ ಕರೆಕ್ಟ್ ಇದೆ, ನಿಮ್ಮ ಆನ್ಸರ್ ಹೇಳಿದ್ದು ಕರೆಕ್ಟ್ ಇದೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ನೀವು ಸಮ್ಮರಿ ಬರ್ಕೊಳ್ಳಿ. ಯಾಕೆ ಅಂತಂದರೆ, ಸೊ ಗುರು ಶಿಖರ ವೆರಿ ಇಂಪಾರ್ಟೆಂಟ್ ಇರೋಂಥದ್ದು. ಸೊ ಮೌಂಟ್ ಅಬು ಕಂಡು ಬರೋಂಥದ್ದು ಯಾವುದು ಪ್ಲೇಸ್, ಮೌಂಟ್ ಅಬು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ. ಸೊ ಮೌಂಟ್ ಅಬು ಕೇಳಿದ್ದೀರ ನೀವು ಅದರ ಬಗ್ಗೆ. ಸೊ ಏನ್ಸಿಯಂಟ್ ನೇಮ್ ಆಫ್ ಮೌಂಟ್ ಅಬು ಈಸ್, ಸೊ ಏನು ಹೇಳ್ತಾನೆ ಅಂತಂದರೆ, ಸೊ ಮೌಂಟ್ ಅಬಿನ ಏನ್ಸಿಯಂಟ್ ನಂಬರ್ ಏನಾಗಿತ್ತು ಅಂತ, ಅಥವಾ ಏನ್ಸಿಯಂಟ್ ನೇಮ್ ಏನಾಗಿತ್ತು ಅಂತ ಕೇಳ್ತಾನೆ. ಸೊ ಅರ್ಬುದಾಂಚಲ್ ಅಂತೇಳಿ ಕರೀತಾರೆ. ಇದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಸೊ ಮೌಂಟ್ ಅಬಿನ ಹಳೆ ಹೆಸರು ಅಂತ ಕೇಳಿದರೆ ಅರ್ಬುದಾಂಚಲ್ ಅಂತ ಕರಿತಾ ಇದ್ದರು ಅಂತ. ನೆಕ್ಸ್ಟು ಇದರ ನಿಕ್ ನೇಮ್ ಏನಂತ ಕರೀತಾರೆ ಅಂದರೆ ಸಿಮ್ಲಾ ಆಫ್ ರಾಜಸ್ಥಾನ್ ಅಂತ ಕರೀತಾರೆ ಮೌಂಟ್ ಅಬುನ. ಸೊ ಸಿಮ್ಲಾ ಆಫ್ ರಾಜಸ್ಥಾನ್ ಅಂತ ಕರೀತಾರೆ. ಸೊ ಇಲ್ಲಿರೋಂಥ ಆದೀಶ್ವರ ಟೆಂಪಲ್ಸ್ ಮತ್ತು ದಿಲ್ವಾರ ಟೆಂಪಲ್ಸ್ ವೆರಿ ಇಂಪಾರ್ಟೆಂಟ್. ದಿಲ್ವಾರ ಟೆಂಪಲ್ಸ್ ಎಲ್ಲಿದೆ ಅಂತ ಕೇಳಿದ್ದಾರೆ, ಆದೀಶ್ವರ ಟೆಂಪಲ್ಸ್ ಎಲ್ಲಿದೆ ಅಂತ ಕೇಳ್ತಿರ್ತಾರೆ. ಸೊ ಇಂಪಾರ್ಟೆಂಟಾಗಿ, ಮತ್ತು ಸನ್ಸೆಟ್ ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ ಹೇಗೆ ಆಗುಂಬೆನೋ ರಾಜಸ್ಥಾನದಲ್ಲಿ ವೆರಿ ಇಂಪಾರ್ಟೆಂಟ್ ಸನ್ಸೆಟ್ಟನ್ನು ನೋಡೋಂಥದ್ದು, ಅಭೂತಪೂರ್ವವಾಗಿ ನೋಡೋಂಥದ್ದು ಎಲ್ಲಿ ಅಂತಂದರೆ ಮೌಂಟ್ ಅಬು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೌಂಟ್ ಅಬು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಎಸ್ಟಾಬ್ಲಿಷ್ ಆಗಿ 1960ರಲ್ಲಿ ಮೌಂಟ್ ಅಬು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗ್ತದೆ. ಸೊ ಇಂಪಾರ್ಟೆಂಟ್. ಸೊ ಇಂಥ ಒಂದು ಅಭೂತಪೂರ್ವದ ಪ್ಲೇಸಲ್ಲಿ ಕಂಡುಬರುವಂಥದ್ದು ಗುರು ಶಿಖರ ಆಗಿರುತ್ತೆ. ಗುರು ಶಿಖರ ಎಲ್ಲಿ ಕಂಡುಬರುತ್ತೆ ಅಂದರೆ ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ಕಂಡುಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ನೀವು ಡೀಟೇಲ್ಸ್ ಕಲೆಕ್ಟ್ ಮಾಡಿದರೆ, ಸೊ ನೀವು KS ಎಲ್ಲ IAS ಎಕ್ಸಾಮ್ ಮತ್ತು FD SDA ಎಕ್ಸಾಮನ್ನು ಬರೆಯುವಾಗ ಹಿಟ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀನಿ. ಮುಂದಿನ ಪ್ರಶ್ನೆ ನೋಡೋಣ. 2010ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ ಅಂತ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಎಕ್ಸಾಮ್. ನಿಮ್ಮ ಸೆನ್ಸಸ್ ಬಗ್ಗೆ 2021 ಸೆನ್ಸಸ್ ಬಿಡುಗಡೆ ಆಗೋ ಸದ್ಯದರಲ್ಲಿದೆ. ಹಾಗೆ 2020ರ ಸೆನ್ಸಸ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಎಲ್ಲಿ ಪಾಪ್ಯುಲೇಷನ್ಸ್ ಜಾಸ್ತಿ ಇದೆ, ಪಾಪ್ಯುಲೇಷನ್ ಸ್ಲೋ ಇರೋದು ಯಾವುದು, ಅರ್ಬನ್ ಮತ್ತು ರೂರಲ್ ಇಂಪಾರ್ಟೆಂಟ್ ಎರಡು ನಿಮಗೆ ಡಿಫ್ರೆನ್ಸಿಯೇಷನ್ಸ್ ಇರುತ್ತೆ. ಡೆನ್ಸಿಟಿ ಇರ್ಬೋದು, ಲಿಟ್ರಸಿ ಬಗ್ಗೆ ಇರ್ಬೋದು, ಸೆಕ್ಸ್ ರೇಷಿಯೋ ಬಗ್ಗೆ ಇರ್ಬೋದು, ಸೊ ಫಾರೆಸ್ಟ್ ಬಗ್ಗೆ ಇರೋದು ಪ್ರತಿಯೊಂದು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಸೊ ಇದನ್ನು ತಿಳಿಬೇಕಾದ್ರೆ ನೀವು ಇಂಪಾರ್ಟೆಂಟ್ ಇಲ್ಲಿ ನೋಡಬೇಕಾಗತ್ತೆ. ಸೊ ಕ್ವಶನ್ಸ್ ನೋಡೋಣ. 2011ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಕೇಳಿದ್ದಾನೆ. ಇಂಪಾರ್ಟೆಂಟ್ ಯಾವುದು ಕೇಳಿದ್ದಾನೆ, ಗ್ರಾಮೀಣ ಜನಸಂಖ್ಯೆ ಕೇಳಿದ್ದಾನೆ. ಹಾಗಾಗಿ ಸೊ ಆನ್ಸರನ್ನು ನೀವು ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಕೊಪ್ಪಳ, ಮಂಡ್ಯ, ಚಾಮರಾಜನಗರ, ಕೊಡಗು ಇದೆ. ಸೊ ನೀವು ಆನ್ಸರ್ ನೋಡಿ ಟೈಮ್ ಮಾಡ್ಬೋದು. ನಿಮಗೆ ಯಾವುದು ನಾಲೆಡ್ಜ್ ಇಲ್ದಿದ್ರೆ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಏನು ಆಪ್ಷನ್ಸ್ ನೋಡಿ, ಕೊಪ್ಪಳ ಸೊ ಏರಿಯಾ ವೈಸ್ ಇರ್ಬೋದು, ಜನಸಂಖ್ಯೆ ವೈಸ್ ಇರ್ಬೋದು, ಇವೆಲ್ಲ ಕೂಡ ಚೆನ್ನಾಗಿದ್ದಾವೆ. ಕೊಡಗು ಸೊ ಬೆಟ್ಟ ಗುಡ್ಡಗಳಿಂದ ಅಲಂಕೃತವಾಗಿದ್ದರಿಂದ ಸೊ ನಿಸರ್ಗಕ್ಕಾಗಿ ಸಾಕಷ್ಟು ಇಲ್ಲಿ ಇದೆ, ಮತ್ತು ಸಣ್ಣ ಜಿಲ್ಲೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ಈ ಆನ್ಸರ್ ಟ್ಯಾಲಿ ಮಾಡಿ ತೊಗೊಂಡ್ರು ಇಲ್ಲಿ ಆನ್ಸರ್ ಸಿಗುತ್ತೆ ನಿಮಗೆ. ಇಲ್ಲ ಅಂದರೆ ನಿಮ್ಗೆ ಕರೆಕ್ಟಾಗಿ ಸ್ಟಾರ್ಟ್ ಬೇಕಂದ್ರೂ ಕೂಡ ನೀವು ಮಾಡ್ಕೊಂಡಿರ್ಬೇಕಾಗತ್ತೆ. ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಯಾವ ಜಿಲ್ಲೆ ಅಂತಂದರೆ ಕೊಡಗು ಜಿಲ್ಲೆ ಅತ್ಯಂತ ಕಡಿಮೆ ಇದೆ. ಸೊ ಕೊಡಗಿಗೆ ಕೂರ್ಗಾಸ್ ನಾಡು ಅಂತ ಕರಿತಿದ್ರು ಅಂತ ಹೇಳ್ತದೆ. ಸೊ ಇಲ್ಲಿ ಅಬ್ಬೆ ಮತ್ತು ಇರುಪು ವಾಟರ್ ಫಾಲ್ಸ್ ಮತ್ತು ಬ್ರಹ್ಮಗಿರಿ ಬಗ್ಗೆ ಹೆಚ್ಚಾಗಿ ಕ್ವಶನ್ಸ್ ಕೇಳ್ತಾರೆ. ಅಬ್ಬೆ ಮತ್ತು ಇರುಪು ಸೊ ವಾಟರ್ ಫಾಲ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ ನಿಮಗೆ. ಸೊ ಅದು ನಿಮಗೆ ಕಂಡು ಬರೋಂಥದ್ದು ಕೊಡಗು ಜಿಲ್ಲೆಯಲ್ಲಿ ಆಗಿರುತ್ತೆ. ಕೊಡಗು ಬಗ್ಗೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ, ನೀವು ಅದ್ರ ಬಗ್ಗೆ ಸೊ ಜಾಗರೂಕರಾಗಿರಬೇಕಾಗತ್ತೆ.
ನೆಕ್ಸ್ಟ್ ಕರ್ನಾಟಕದ ಪ್ರಸಿದ್ಧ ದೋಆಬ್ ಪ್ರದೇಶ ಯಾವ ನದಿಗಳ ನಡುವೆ ಕಂಡುಬರುತ್ತೆ ಅಂತ ಕೇಳ್ತಾರೆ. ಸೊ ಇವು ನಿಮಗೆ ಗಂಗಾ ಡೆಲ್ಟಾ ಸ್ಲ್ಯಾಂಗ್ ದೋಆಬ್ ಪ್ರದೇಶ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಕೂಡ ದೋಆಬ್ ಪ್ರದೇಶ ಕಂಡುಬರುತ್ತೆ. ಹೆಚ್ಚು ಕಮ್ಮಿ ರಾಯಚೂರು ಅಂತ ಹೇಳ್ತೀವಿ. ಸೊ ರಾಯಚೂರು ಪ್ರದೇಶ ಇದೆಯಲ್ಲ ಕರ್ನಾಟಕ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೋಸ್ಕರನೇ ಸೊ ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯದವರು ಹೆಚ್ಚು ಕಾಲ ಹೊಡೆದಾಡ್ಕೊಳ್ತಾ ಇದ್ದರು, ಯುದ್ಧಗಳನ್ನು ಸಾರ್ತಾ ಇದ್ದರು. ಸೊ ರಾಷ್ಟ್ರಕೂಟರು ಇರ್ಬೋದು, ಬೇರೆ ಬೇರೆ ಸೊ ನಿಮಗೆ ಕಿಂಗ್ಡಮ್ಗಳು ಸಾಕಷ್ಟು ಹೋರಾಟ ಸೊ ಈ ಒಂದು ದೋಆಬ್ ಪ್ರದೇಶದಲ್ಲಿ. ಸೊ ಈಗಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ ನಿಮಗೆ ರಾಯಚೂರು ಅಂತ ಹೇಳ್ತೀವಿ. ಸೊ ಭತ್ತ ಬೆಳೆಯೋದು ಯಾವುದು? ರಾಯಚೂರು ಅಂತ ಹೇಳ್ತೀವಿ. ಈ ದೋಆಬ್ ಪ್ರದೇಶ ಅಂದರೆ ಯಾವ ನದಿಯ ಒಂದು ಸಂಗಮ ಆಗಿದೆ ಅಂತ ಹೇಳ್ಬೋದು ಅಥವಾ ನಿರ್ಮಿಸಿದವು ಅಂತ ಹೇಳಿದರೆ ಇಂಪಾರ್ಟೆಂಟ್ ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂಥ ನದಿ ಯಾವುದು? ಕೃಷ್ಣಾ ನದಿ. ಸೊ ಅದರ ಉಪನದಿ ಆದಂತಹ ಅಂದರೆ ಈಶಾನ್ಯ ದಿಕ್ಕಿಗೆ ಹರಿಯುವಂಥ ನದಿ ತುಂಗಾ ನದಿ ಸೇರುವ ಜಾಗ ಆಗಿರುತ್ತೆ. ಈ ಪ್ರದೇಶವನ್ನು ಸೊ ಅದು ತುಂಗಭದ್ರಾ ಮತ್ತು ಕೃಷ್ಣಾ ನಿರ್ಮಿಸಿದಂತಹ ಪ್ರದೇಶವನ್ನು ದೋಆಬ್ ಪ್ರದೇಶ ಅಂತ ಕರೀತಾರೆ. ಅತ್ಯಂತ ಫಲವತ್ತಾದಂಥ ಪ್ರದೇಶ ಆಗಿದೆ ದೋಆಬ್. ಅಬ್ ಅಂದರೆ ನದಿ ಅಥವಾ ನೀರು ಅಂತ ಆಗುತ್ತೆ. ದೋ ಅಂದರೆ ಎರಡು ನದಿ ಸೇರುವ ಜಾಗವನ್ನು ದೋಆಬ್ ಅಂತ ಕರಿತೀವಿ. ಸೊ ಈ ಒಂದು ಡೆಲ್ಟಾವನ್ನು ವೆರಿ ಇಂಪಾರ್ಟೆಂಟ್. ಸೊ ನದಿ ಹರಿದು ಬಂದರಿಂದ ಫಲವತ್ತಾದ ಭೂಮಿ ಇರುತ್ತೆ, ಒಳ್ಳೆಯ ಯೋಗ್ಯವಾದ ಕೃಷಿಯನ್ನು ಮಾಡ್ಬೋದು, ಅತ್ಯಂತ ಹೆಚ್ಚು ಇಳುವರಿಯನ್ನು ಪಡಿಬೋದು. ಹಾಗಾಗಿ ಕ್ವಶನ್ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸ್ಥಳದಲ್ಲಿ ನವಿಲು ಅಭಯಧಾಮ ಇದೆ ಅಂತ ಕೇಳಿದ್ದಾರೆ. ಸೊ ನವಿಲಿಗೆ ಸಂಬಂಧಿಸಿದಂತಹ ಒಂದು ಅಭಯಧಾಮ ಎಲ್ಲಿದೆ ಅಂತ ಕೇಳಿದರೆ ಸೊ ಇಂಪಾರ್ಟೆಂಟ್ ಮಂಡಗದ್ದೆ, ಮಾಗಡಿ, ಸೊ ಬೋನಲ್ ಮತ್ತು ಬಂಕಾಪುರ ಅಂತಿದೆ. ಸೊ FDA 2018 ಪೇಪರ್ ಆಗಿರುತ್ತೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಬಂಕಾಪುರ ತುಂಬ ಫೇಮಸ್ ಅಂತ ಹೇಳ್ತೀವಿ. ಯಾವುದಕ್ಕೆ? ನವಿಲು ಪಕ್ಷಿಧಾಮಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಹಾವೇರಿ ಡಿಸ್ಟಿಕಲ್ಲಿ ಅತಿ ಹೆಚ್ಚು ನವಿಲುಗಳನ್ನು ಕಾಣ್ತೀವಿ. ಸೊ ಇಂಪಾರ್ಟೆಂಟಾಗಿ ನವಿಲುಗಳ ಅತಿ ಹೆಚ್ಚು ಸಂಖ್ಯೆ ಇರೋಂಥದ್ದು ಹಾವೇರಿ ಡಿಸ್ಟಿಕಲ್ಲಿರುತ್ತೆ. ಸೊ ಇದು ನಿಮಗೆ ಗೊತ್ತಿರೋ ಹಾಗೆ ಇದ್ರ ಬಗ್ಗೆ ಸೊ ಸಾಕಷ್ಟು ಇಂಪಾರ್ಟೆಂಟ್ ಇದೆ. ಸೊ ಬಂಕಾಪುರ ಎಲ್ಲಿದೆ ಅನ್ನೋದ್ರ ಬಗ್ಗೆ ಸಿಗ್ಗಾಂವ್ ತಾಲೂಕು, ಹಾವೇರಿ ಡಿಸ್ಟಿಕ್ ಅಲ್ಲಿ ಕಂಡುಬರುತ್ತೆ. ಸೊ ನವಿಲಿಗೆ ಸಂಬಂಧಪಟ್ಟಿರೋಂಥ ಪಕ್ಷಿಧಾಮ ಅಂತೇಳಿ ಕರಿತೀವಿ ಅಂತ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಸೊ ಆ ಪಟ್ಟಿ ಮತ್ತು ಬಿ ಪಟ್ಟಿ ಹೊಂದಿಸಿ ಬರೆಯೋರನ್ನ ಕೇಳಿದ್ದಾರೆ. ಸೊ ಕರ್ನಾಟಕ ರಾಜ್ಯದ ಯಾವ ಕೃಷಿ ವಲಯಗಳು ಬರುತ್ತವೆ ಅನ್ನೋ ಅನುಗುಣವಾಗಿ ನೀವು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾನೆ. ಸೊ ಕಡಲ ತೀರ ವಲಯ, ಈಶಾನ್ಯ ಶುಷ್ಕ ವಲಯ, ಸೊ ಉತ್ತರ ಪರಿವರ್ತನಾ ವಲಯ, ದಕ್ಷಿಣ ಶುಷ್ಕ ವಲಯ ಅಂತ ಇದೆ. ಸೊ ನಿಮಗೆ ಹಾಸನ, ತುಮಕೂರು ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಸೊ ಬೆಳಗಾವಿ, ಸೊ ಧಾರವಾಡ, ಹಾವೇರಿ, ಗದಗ, ಗುಲ್ಬರ್ಗ, ರಾಯಚೂರು ಮತ್ತು ಯಾದಗಿರಿ. ಸೊ ಪಕ್ಕ ನಿಮಗೆ ಮ್ಯಾಪ್ ರೀಡಿಂಗ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ಈ ಕ್ವಶನ್ಸನ್ನು ಹಿಟ್ ಮಾಡ್ಬೋದು ನೀವು. ಸೊ ತುಂಬ ಚೆನ್ನಾಗಿದೆ ಕ್ವಶನ್ಸ್ ಇದೆ. FD SDA ಲೆವೆಲ್, KS ಲೆವೆಲ್ಗೆ ಹೋದವರಿಗೆ ತುಂಬ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಸೊ ಕಂಪ್ಲೀಟಾಗಿ ಮ್ಯಾಪ್ ರೀಡಿಂಗ್ ನೋಡಲೇಬೇಕಾಗುತ್ತೆ. ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಮ್ಯಾಪ್ ಬಗ್ಗೆ ನಿಮಗೆ ತುಂಬ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇದ್ದರೆ ಮಾತ್ರ ನೀವು ಗೆಟನ್ ಆಗೋಕ್ಕೆ ಸಾಧ್ಯ. ತುಂಬ ಬ್ಯೂಟಿಫುಲ್ ಕ್ವಶನ್ಸ್ ಇದೆ. ಕಡಲ ತೀರ, ಸಾಮಾನ್ಯವಾಗಿ ಕಡಲ ತೀರ ಅಂದರೆ ಕರ್ನಾಟಕಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಬರೋಂಥವು ಯಾವ ಅನ್ನೋದ್ರ ಬಗ್ಗೆ ನೀವು ಗೆಸ್ ಮಾಡ್ತಾ ಹೋಗೋದಾಗುತ್ತೆ. ಸೊ ಕಡಲ ತೀರ ಅರಬ್ಬಿ ಸಮುದ್ರಕ್ಕೆ ಹತ್ತಿರ ಇದೆ. ನೀವು ಅರಬ್ಬಿ ಸಮುದ್ರಕ್ಕೆ 3 ಜಿಲ್ಲೆಗಳು ಬರ್ತವೆ ಇಂಪಾರ್ಟೆಂಟ್. ಉತ್ತರ ಕನ್ನಡ ಮತ್ತು ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ 3 ಜಿಲ್ಲೆ ಬರ್ತವೆ. ಇದನ್ನು ಕಡಲ ತೀರಕ್ಕೆ ಯಾವ ಸಮೀಪ ಇದೆ ನೋಡಿ. ಸೊ ಇಲ್ಲಿ ನೀವು ಆನ್ಸರ್ ಮಾಡ್ಬೋದು. ಸೊ ಒಂದು ಕಡಲ ತೀರ ಯಾವುದು ಅಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಈ ಆನ್ಸರ್ ಆಗಿರುತ್ತೆ ಅಂತ ಈಸಿ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ಸ್ ತೊಗೊಳ್ಳೋಣ. ಈಶಾನ್ಯ ಶುಷ್ಕ ವಲಯ ಅಂತ ಕರಿತೀವಿ. ಸೊ ನಿಮಗೆ ಡೈರೆಕ್ಷನ್ಸ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದ್ದರೆ ಈಶಾನ್ಯ ಅಂದರೆ ಈ ದಿಕ್ಕು ಅಂತ ಕರಿತೀವಿ. ಇದು ನಾರ್ತ್ ಈಸ್ಟ್ ಅಂತ ಕರಿತೀವಿ ಇದನ್ನು, ಈಶಾನ್ಯ ದಿಕ್ಕನ್ನು. ಕರ್ನಾಟಕದ ನಾರ್ತ್ ಈಸ್ಟ್ ಬರೋಂಥ ಜಿಲ್ಲೆಗಳು ಯಾವುವು ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ಈಸಿಯಾಗಿ ತೊಗೋಬೋದು ಅಲ್ವಾ. ಓಕೆ, ನಾರ್ತ್ ಈಸ್ಟ್ ಜಿಲ್ಲೆಗಳನ್ನು ನೋಡೋಣ. ನಿಮಗೆ ಬೆಳಗಾವಿ ಇಲ್ಲಿ ಬರೋದ್ರಿಂದ ನಿಮಗೆ ನಾರ್ತ್ ಈಸ್ಟ್ ಬರೋಲ್ಲ, ನಾರ್ತ್ ನಿಮಗೆ ವೆಸ್ಟ್ ಬರೋಂಥದ್ದು ಅಥವಾ ನಾರ್ತಲ್ಲಿ ಬರೋಂಥದ್ದು ಬೆಳಗಾವಿ ಆಗಿರುತ್ತೆ. ಸೊ ನಾರ್ತ್ ವೆಸ್ಟ್ ಅಂತ ಹೇಳ್ತೀವಿ ಅದನ್ನು. ಸೊ ಬೆಳಗಾವಿ. ಸೊ ಹಂಗಾಗಿ ಕ್ಲಿಯರ್ ನಿಮ್ಮ 3ನೇ ಆನ್ಸರ್ ಅಲ್ಲ. ಗುಲ್ಬರ್ಗ ಇಂಪಾರ್ಟೆಂಟ್. ನಿಮ್ಮ ಗುಲ್ಬರ್ಗ ಮತ್ತು ಕಲಬುರ್ಗಿ ಸೊ ಈ ಪ್ಲೇಸಲ್ಲಿ ಬರೋಂಥ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್. ಸೊ ಕಲಬುರ್ಗಿ ಅಥವಾ ಗುಲ್ಬರ್ಗ ಅಂತ ಕರಿತೀವಿ. ಕೆಳಗಡೆ ಯಾದಗಿರಿ, ಮೇಲ್ಗಡೆ ಬೀದರ್ ಅಂತ ಬರುತ್ತೆ. ಸೊ ಹಾಗಾಗಿ ನೀವು ಒಂಚೂರು ನೋಡ್ಬೋದು. ಇಲ್ಲಿ 4ನೇ ಆನ್ಸರ್ ನೋಡೋದು. ಇಲ್ಲಿ ಹಾಸನ, ತುಮಕೂರು, ಮಂಡ್ಯ ಅಂತ ಇದೆ. ಹಾಸನ ಬರೋಂಥದ್ದು ನಿಮಗೆ ಸೌತ್ ಅಥವಾ ಈ ಸೌತ್ ಈಸ್ಟ್ ಅಂತ ಕರಿತೀವಿ. ಸೌತ್ ಈಸ್ಟ್ ಮೀನ್ಸ್ ಆಗ್ನೇಯ ಅಂತ ಕರಿತೀವಿ. ಇಲ್ಲಿ ಬರೋಂಥದ್ದು ಹಾಸನ ಪ್ಲೇಸ್ಗಳು ಬರೋಂಥದ್ದು. ಹಾಗಾಗಿ ಇದು ನಿಮಗೆ ಆನ್ಸರ್ ಅಲ್ಲ, ಒಂದು ಆನ್ಸರ್ ಅಲ್ಲ, 2 ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ, 3 ನಿಮಗೆ ಆನ್ಸರ್ ಆಗಿರಲ್ಲ. ಸೊ 4 ಗುಲ್ಬರ್ಗ, ರಾಯಚೂರು, ಯಾದಗಿರಿ ನೋಡಿ. ಗುಲ್ಬರ್ಗ, ಯಾದಗಿರಿ ಪಕ್ಕ ಇರೋದು ರಾಯಚೂರು. ಸೊ ಇಂಪಾರ್ಟೆಂಟ್ ಪ್ಲೇಸ್ ಇದೆ. ಹಾಗಾಗಿ ನೀವು ಈಸಿ ಆನ್ಸರ್ ಮಾಡ್ಬೋದು. ಸೊ ಈ ಥರ ಮ್ಯಾಪ್ ರೀಡಿಂಗ್ ಗೊತ್ತಿದ್ರೆ ನನ್ನಂಗೆ ನೀವು ಮಾಡ್ಬೋದು ಚೆನ್ನಾಗಿ. ಹಾಗಾಗಿ ನಿಮಗೆ ಅಭ್ಯಾಸ ಆಗಬೇಕು. ನೀವು ನೋಡೋದಾದರೆ ಮ್ಯಾಪ್ ಇದೆ ನೋಡ್ಕೊಡ್ರಲ್ಲಿ. ಸೊ ಗುಲ್ಬರ್ಗ ಎಲ್ಲಿ ಬರುತ್ತೆ ಇಂಪಾರ್ಟೆಂಟ್, ಯಾದಗಿರಿ, ರಾಯಚೂರು. ಸೊ ನೀವು ಡೈರೆಕ್ಷನ್ಸ್ ಹಾಕಿ ನೋಡಿದರೆ ನಾರ್ತ್ ಈಸ್ಟಲ್ಲಿ ಅಂದರೆ ಈಶಾನ್ಯದಲ್ಲಿ ಕರೆಕ್ಟಾಗಿ ಬರ್ತವೆ. ನೆಕ್ಸ್ಟ್ 4ನೇ ಆನ್ಸರ್ ಏನು ಕೊಟ್ಟಿದ್ದಾನೆ.
ಉತ್ತರ ಪರಿವರ್ತನಾ ವಲಯ ಅಂತ ಕೊಟ್ಟಿದ್ದಾರೆ. ಉತ್ತರ ಪರಿವರ್ತನಾ ವಲಯ ನೀವು ನೋಡ್ಬೋದು. ಸೊ ನೀವು ಡೈರೆಕ್ಷನ್ಸ್ ಹಾಕ್ಕೊಂಡು ನೋಡಿದರೆ ಉತ್ತರಕ್ಕೆ ಯಾವ್ಯಾವ ಇದೆ ಅಂತ ನೋಡಿದರೆ ಸೊ ಬೆಳಗಾವಿ ಇರ್ಬೋದು. ನೆಕ್ಸ್ಟ್ ನಿಮಗೆ ಸೊ ಧಾರವಾಡ ಬರೋಂಥದ್ದು ಇಂಪಾರ್ಟೆಂಟಾಗಿ. ಸೊ ಧಾರವಾಡ, ಸೊ ಉತ್ತರದಲ್ಲಿ ಹಾವೇರಿ ಇಂಪಾರ್ಟೆಂಟ್, ಹಾವೇರಿ. ಸೊ ಗದಗ, ಸೊ ಇಂಪಾರ್ಟೆಂಟ್ ನಿಮಗೆ ಬರೋಂಥ ಇಂಪಾರ್ಟೆಂಟಾಗಿ ಗದಗ ಮತ್ತು ಹಾವೇರಿ, ಧಾರವಾಡ ಇವೆಲ್ಲ, ಬೆಳಗಾವಿ ಕೂಡ ನಿಮಗೆ ಉತ್ತರದಲ್ಲಿ ಬರೋಂಥವು. ಹಂಗೆ ಈಸಿ ಕಂಡುಹಿಡಿಬೋದು. ಮ್ಯಾಪ್ ಚೆನ್ನಾಗಿ ಗೊತ್ತಿರ್ಬೇಕು ನಿಮಗೆ. ಸೊ ಆನ್ಸರ್ನ ಹೊಂದಿಸ್ಕೊಂಡು ಬರ್ಕೊಡ್ರಿ ಅಂತ ಹೇಳ್ತೀನಿ. ಸೊ ಈಸಿ ಆನ್ಸರ್, ನಿಮಗೆ ಆನ್ಸರ್ ಇಲ್ಲಿ ಬಿಟ್ಟಿದ್ದೀವಿ. ಆನ್ಸರ್ ಯಾವುದು ಅಂತಂದ್ರೆ ನಿಮಗೆ ಸೊ ನೀಟಾಗಿ ಹೊಂದಿಸಿ ಹಾಕಿದೆ, ನೋಟ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸೊ ಏನೋ ಡೌಟ್ಸ್ ಇದ್ದರೆ ಕೇಳಿ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ NH13 ನಡುವೆ ಸಂಪರ್ಕ ಕಲ್ಪಿಸುತ್ತೆ ಅಂತ ಇದೆ. ಸೊ ಕ್ವಶನ್ಸ್ ಇದೆ 2017 ಬಂದಿತ್ತು. ಮತ್ತು ನಿಮಗೆ ಏನು FDA SDA ಎಕ್ಸಾಮ್ಗಳು ಪ್ರತಿ ವರ್ಷ ನಡೆದಿದ್ದಿಲ್ಲ. ಹಂಗೆ ಇವೆಲ್ಲ ರೀಸೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. 2015 ಈ ಕಡೆ ಒಂದು 2 ಸರಿ ಅಥವಾ 3 ಸರಿ FDA ನಡೆದಿರೋದಷ್ಟೇ. ಹಂಗಾಗಿ ನಿಮಗೆ ಇವು ರೀಸೆಂಟ್ ಕ್ವಶನ್ಸ್ ಆಗಿರ್ತವೆ. ಸೊ NH13 ಅಂತ ಹೇಳಿದ್ರೆ ಒಂದು ಮ್ಯಾಪ್ ನೋಡಿ ಕೂಡ ನೀವು ಕೊಂಡಿರ್ಬೋದು. ಸೊ NH13 ಸೊಲ್ಲಾಪುರ, ಮಹಾರಾಷ್ಟ್ರ ಸೊಲ್ಲಾಪುರದ ಮೂಲಕ ಕರ್ನಾಟಕವನ್ನು ಪ್ರವೇಶ ಮಾಡುತ್ತೆ. ಸೊ ಕರ್ನಾಟಕವನ್ನು ಪ್ರವೇಶ ಮಾಡಿ ಸೊ ಮಂಗಳೂರು ಮೂಲಕ ನೆಕ್ಸ್ಟ್ ಕೇರಳ ಹೀಗೆಲ್ಲ ಹೋಗ್ತದೆ ಅದು ಅಂತ ಹೇಳ್ಬೋದು. ಯಾವುದು NH13 1500 ಕಿಲೋಮೀಟರ್ಸ್ ಭಾರತದಲ್ಲಿ ಅತಿ ಉದ್ದ ಇದೆ. ಅರುಣಾಚಲ ಪ್ರದೇಶದಿಂದ ಸ್ಟಾರ್ಟ್ ಆಗುತ್ತೆ ಇದು. ಕರ್ನಾಟಕದಲ್ಲಿ ನಮಗೆ NH13 ಅತಿ ಉದ್ದ ನದಿ, ಅತಿ ಉದ್ದವಾಗಿರೋದು 700 ಚಿಲ್ಲರೆ ಕಿಲೋಮೀಟರ್ಸ್ ಇರುತ್ತೆ, ಹೆಚ್ಚು ಕಮ್ಮಿ ಇದೆ ಯಾವುದು NH. ಇತ್ತೀಚೆಗೆ ನೀವು ಅಪ್ಡೇಟ್ ನೀವು ನೆಟ್ ಗಿಟ್ಟಲ್ಲಿ ನೋಡಿದ್ರೆ NH75 ಅಂತ ಕೊಡ್ತಾರೆ. ಇನ್ನು NH75 ಅಂತ ಕೊಡ್ತಾರೆ. NH75 ನಿಮ್ಮ ಕರ್ನಾಟಕದಲ್ಲಿ 400+ ಇರುತ್ತೆ, ಅಷ್ಟೇ ಕಿಲೋಮೀಟರ್ ಇರುತ್ತೆ. ನೀವು ಬೇಕಾದ್ರೆ ಡಾಟಾ ಬೇಕಂದ್ರೆ ನಾನು ಕೊಡ್ತೀನಿ ಕೆಳಗಡೆ, ನೀವು ನೋಡೋಣ. ಇಂಪಾರ್ಟೆಂಟ್ ಈಗ ನೋಡೋಣ, ಮ್ಯಾಪ್ ರೀಡಿಂಗ್ ಚೆನ್ನಾಗಿದ್ರೆ ನೀವು ಹೇಳ್ಬೋದು ಅನ್ಸುತ್ತೆ ಯಾವ್ಯಾವ ಜಿಲ್ಲೆ ಅಂತ. ಬೀದರ್ ಮತ್ತು ಬಾಗಲಕೋಟೆ ಅಂತ ಹೇಳ್ತಾನೆ. ಸೊ ಬೀದರ್ ಇಲ್ಲಿ ಬರುತ್ತೆ, ಬಾಗಲಕೋಟೆ ಇಲ್ಲಿ ಬರುತ್ತೆ. ಸೊ ಬೀದರ್ ಟು ಬಾಗಲಕೋಟೆಗೆ NH13 ನಿಮಗೆ ಗೊತ್ತಾಗುತ್ತಿಲ್ಲ. NH13 ನಿಮಗೆ ಬೇಕು ಅಂತಂದರೆ ಸೊ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ. NH13 ಇದು ಇಂಪಾರ್ಟೆಂಟು. NH13 ಬೀದರ್ ಮತ್ತು ಸೊ ಇಲ್ಲಿ ಹೋಗಿಲ್ಲ, ಬೀದರ್ ಮತ್ತು ಬಾಗಲಕೋಟೆಗೆ ಹೋಗಿಲ್ಲ. ಹಾಗಾಗಿ ಅದನ್ನು ನಾವು ಆನ್ಸರ್ ತೊಗೊಳಕ್ಕೆ ಬರಲ್ಲ. ಕಲಬುರಗಿ ಮತ್ತು ಮೈಸೂರು ಅಂತ ಹೇಳ್ತಾನೆ. ಕಲಬುರಗಿ ಅಥವಾ ನಿಮಗೆ ಇಲ್ಲಿರೋದು, ಮೈಸೂರು ಇಲ್ಲಿರೋಂಥದ್ದು ಪ್ಲೇಸ್ ಇರೋಂಥದ್ದು. ಹಾಗಾಗಿ ನಿಮಗೆ ಕಲಬುರಗಿಗೂ ಮೈಸೂರಿಗೂ ಯಾವುದೇ ರೀತಿಯ ಇದು ಸಂಬಂಧ ಬರಲ್ಲ. ಸೊ ಹಾಗಾಗಿ ಇದನ್ನು 2 ಆಪ್ಷನ್ಸ್ ಬಿಡ್ಬೋದು ನಿಮಗೆ. ಅಲ್ಲ, ಪುಣೆ ಮತ್ತು ಮಂಗಳೂರು ಅಂತ ಹೇಳ್ತಾನೆ. ಸೊ ಇಂಪಾರ್ಟೆಂಟ್, ಪುಣೆ ಮತ್ತು ಮಂಗಳೂರು. ಸೊ ಮಂಗಳೂರು ನಮಗೆ ಲಿಂಕ್ ಆಗ್ತಿದೆ. ಸೊ ಮೇಲ್ನೇ ಯಾವುದು ಅಲ್ಲ ಅಂತ ಇದೆ. ಸೊ ಇಲ್ಲಿ ನಿಮಗೆ ಸೊಲ್ಲಾಪುರ, ಮಹಾರಾಷ್ಟ್ರ ಸೊಲ್ಲಾಪುರ ಹೋಗುತ್ತೆ, ಪುಣೆ ಬರೋಂಥದ್ದು ಇಲ್ಲಿ. ಹಾಗಾಗಿ ಲಿಂಕ್ ಬರಲ್ಲ. ಸೊ ಆಗ ಆನ್ಸರ್ 3 ಆನ್ಸರ್ ಅಲ್ಲ. ಹಂಗಾರೆ 4ನೇ ಆನ್ಸರ್ ಯಾವುದು ಅಲ್ಲ ಅಂತ ಇದೆ. ನೋಡೋಣ, ನಿಮ್ಮ ಆನ್ಸರು ನಮ್ಮ ಆನ್ಸರ್ ಒಂದೇನ, ಯಾವುದು ಅಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಎಕ್ಸಾಕ್ಟ್ಲಿ ಹೇಳುತ್ತೆ ಆನ್ಸರು ಮೇಲೇ ಯಾವುದು ಅಲ್ಲ ಅನ್ನೋದು ಆನ್ಸರ್ ಅಂತ ಹೇಳಲಾಗ್ತದೆ. ಸೊ ಯಾವುದಲ್ಲ ಆನ್ಸರ್ ನೋಡಿ, ಇದೇ ಆನ್ಸರ್ ನಿಮ್ಮ ಮೇಲೇ ಯಾವುದಲ್ಲ. ಸೊ NH75 ಬಗ್ಗೆ ನೀವು ತಿಳ್ಕೊಳ್ಳೋದು ಇತ್ತೀಚೆಗೆ ಬರೋಂಥದ್ದು. ಸೊ 418 ಕಿಲೋಮೀಟರ್ಸ್ ಇದೆ. ಸೊ ಇದು ನಿಮಗೆ ಇಲ್ಲಿ ಈ ರೂಟಲ್ಲಿ ಹೋಗೋಂಥದ್ದು ಯಾವುದು, ತಮಿಳುನಾಡು ಆಂಧ್ರ ಪ್ರದೇಶವನ್ನು ತಲುಪುತ್ತೆ ಈ ರೂಟಲ್ಲಿ. ಸೊ ಕರ್ನಾಟಕದಲ್ಲಿ ನಿಮಗೆ 418 ಕಿಲೋಮೀಟರ್, ಆಂಧ್ರ ಪ್ರದೇಶದಲ್ಲಿ 23 ಕಿಲೋಮೀಟರ್, ನೆಕ್ಸ್ಟ್ ತಮಿಳುನಾಡಲ್ಲಿ 60 ಕಿಲೋಮೀಟರ್ ಐತೆ. NH75 ಅಂತ ಹೇಳ್ತಾ ಆಗ್ತದೆ. ಪ್ಯೂರ್ಲಿ ಇತ್ತೀಚಿನ ಅಪ್ಡೇಟ್ ನೋಡಿದ್ದಾರೆ. ಬಟ್ ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲಿ ಸೊ ಒಂದು ಚಾರ್ಟೇ ಕೊಡ್ತೀನಿ ನಿಮಗೆ ಯಾವ್ಯಾವ್ದು ಎಷ್ಟು ಅಂತ, ಈಗ ಲೆಕ್ಕ ಹಾಕಿಕೊಬಿಟ್ರೆ ಸಾಕಾಗುತ್ತೆ. ಸೊ ಒಂದು ಅಪ್ಡೇಟಿಂಗ್ ಇದೆ ನೋಡಿ. ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಹೈವೇಸ್ ಹೋಗಿದ್ದಾವೆ, ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಹೋಗಿದ್ದಾವೆ, NHಗಳು ಎಷ್ಟಿದ್ದಾವೆ ಅಂದರೆ ಕರ್ನಾಟಕದಲ್ಲಿ NH ಎಷ್ಟಿದ್ದಾವೆ ಅಂದರೆ 14 NH ಇದ್ದಾವೆ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ನಿಮಗೆ NH13 ಇದೆಯಲ್ಲ, NH13 ಇಂಪಾರ್ಟೆಂಟ್ 719 ಕಿಲೋಮೀಟರ್ಸ್ ಇದೆ. ಓಕೆ, ಸೊ NH75 ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ನೆಕ್ಸ್ಟ್ NH4 ಇಂಪಾರ್ಟೆಂಟ್ 700 ಕಿಲೋಮೀಟರ್ಸ್ ಇರೋಂಥದ್ದು. ಉಳಿದಿರೋಂಥವೆಲ್ಲ ನಿಮಗೆ ಸಣ್ಣ ಪ್ರಮಾಣದಲ್ಲಿದೆ. ಕರ್ನಾಟಕದಲ್ಲಿ ಅತಿ ಚಿಕ್ಕದಾಗಿ ಇರೋಂಥ ನ್ಯಾಷನಲ್ ಹೈವೇಸ್ ಯಾವುದು ಅಂತ ಕೇಳ್ಬೋದು ನಿಮಗೆ. ಸೊ ಅತಿ ಚಿಕ್ಕದಾಗಿ ಹಾದೋಗಂಥ ನ್ಯಾಷನಲ್ ಹೈವೇಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸೊ ಇಂಪಾರ್ಟೆಂಟ್ 7 ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟು ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಉದ್ದ ನ್ಯಾಷನಲ್ ಹೈವೇ ಹೋಗಿದೆ ಅಂದರೆ 3728 ಕಿಲೋಮೀಟರ್ಸ್. ಇದು ಇಂಪಾರ್ಟೆಂಟ್ ಸ್ಟಾರ್ಟ್ ಆಗಿರುತ್ತೆ. 3728 ಕಿಲೋಮೀಟರ್ ಕರ್ನಾಟಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ. ಒಟ್ಟು 14 ಇದೆ. ಅದ್ರಲ್ಲಿ ದೊಡ್ಡದು ಯಾವುದು NH13 ಬರುತ್ತೆ. ಸೊ ಇದನ್ನು ಅಪ್ಡೇಟ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ವಾಯುಮಂಡಲ ಬದಲಾವಣೆ ಪರಿಣಾಮಗಳೆಂದರೆ ಭೂಮಿಯ ಮಂಜಿನ ಕರಗುವಿಕೆ, ಪ್ರವಾಹ ಮತ್ತು ಅನಾವೃಷ್ಟಿ, ಸಮುದ್ರ ಮಟ್ಟ ಬದಲಾವಣೆ, ಮಳೆ ಅಥವಾ ಒತ್ತಡದ ಕ್ರಮದಲ್ಲಿನ ಬದಲಾವಣೆಗಳು ಅಂತ ಕೇಳಿ ಮೇಲಿನ ಹೇಳಿಕೆಯನ್ನು ಸರಿಯಾಗಿದ್ದನ್ನು ಜೋಡಿಸ್ಬೇಕು ಅಂತ ಕೇಳುತ್ತೆ. ಸೊ ಒಂದು ವಾಯುಮಂಡಲ ನಿಮಗೆ ವಾಯುಗುಣದ ಬದಲಾವಣೆ, ವಾಯುಗುಣ ಅಂತ ಕೇಳಿದ್ದಾರೆ, ವಾಯುಮಂಡಲ ಅಲ್ಲ ವಾಯುಗುಣ ಅಂತ ಕೇಳಿದ್ದಾರೆ. ವೆದರ್ ಬಗ್ಗೆ ಕೇಳಿದ್ದಾರೆ. ಸೊ ವೆದರ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಪರಿಣಾಮ ಬೀರಬೇಕಂದ್ರೆ ಫಸ್ಟ್ ಬರೋಂಥ ಮೇಜರ್ ಕಾಸ್ ಏನಂದರೆ ಉಷ್ಣಾಂಶ ಮತ್ತು ಒತ್ತಡ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಇದ್ರ ಮೇಲೆ ನಿಮಗೆ ಒಂದು ವಾಯುಗುಣ ಅಥವಾ ಒಂದು ಹವಾಮಾನ ಬದಲಾವಣೆ ಆಗೋಂಥದ್ದನ್ನು ಪರಿಣಾಮ ಬೀರೋಂಥದ್ದು ಭೂಮಿಯ ಮೇಲಿನ ಮಂಜು ಕರಗುವಿಕೆ ಉಷ್ಣಾಂಶವನ್ನು ಅವಲಂಬಿಸಿರುತ್ತೆ. ಪ್ರವಾಹಗಳು ಮತ್ತು ಅನಾವೃಷ್ಟಿಗಳು ಒತ್ತಡದ ಮೇಲೆ ವಾಯುವಿನ ಒತ್ತಡ ಅಂದರೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಬೀಸುವಂಥ ಗಾಳಿಗಳಿರ್ಬೋದು, ಹೆಚ್ಚು ಉಷ್ಣಾಂಶದಿಂದ ಕಡಿಮೆ ಉಷ್ಣಾಂಶಕ್ಕೆ ಇರೋಂಥ ಒತ್ತಡ ಪಟ್ಟಿಗಳು ಇಂಪಾರ್ಟೆಂಟ್. ಉಷ್ಣಾಂಶ ಮತ್ತು ಒತ್ತಡ ಪಟ್ಟಿಗಳು ಪರಿಣಾಮ ಬೀರ್ತವೆ. ಸಮುದ್ರ ಮಟ್ಟದ ಬದಲಾವಣೆ, ಸಮುದ್ರದ ಸ್ಟ್ರೀಮ್ಸ್ ಅಂದರೆ ಪ್ರವಾಹಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಉಷ್ಣಾಂಶ ಮತ್ತು ಒತ್ತಡದ ಮೇಲೆ. ನೆಕ್ಸ್ಟ್ ಮಳೆ ಅಥವಾ ಅದರ ಕ್ರಮದಲ್ಲಿನ ಇಂಪಾರ್ಟೆಂಟ್ ಬರೋಂಥದ್ದು ಆಗಿರುತ್ತೆ. ಒಂದು ಸೆಕೆಂಡು. ಓಕೆ, ಇಂಪಾರ್ಟೆಂಟ್ ಮಳೆ ಮತ್ತು ಒತ್ತಡ ಕ್ರಮದ ಬದಲಾವಣೆ ಅಂತ ಕೇಳಿದರೆ ಸೊ ಇಂಪಾರ್ಟೆಂಟ್ ಇವುಗಳೆಲ್ಲ ಆಧರಿಸಿ ಸೊ ಹವಾಗುಣ ಮತ್ತು ವಾಯುಗುಣದ ಆಧಾರದ ಮೇಲೆ ನಿಮ್ಮ ದಿನನಿತ್ಯದ ಭೂಮಿಯ ಮೇಲೆ ದಿನಚರಿ ನಡೀತಾ ಇರುತ್ತೆ. ಹಾಗಾಗಿ ಇವೆಲ್ಲ ಕೂಡ ಸರಿ ಆನ್ಸರ್. ಸೊ ಭೂಮಿಯ ಮೇಲೆ ವಾಯುಗುಣದ ಮೇಲೆ ಈ 4 ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಕಾಫಿ ಬೆಳೆಯುವಂಥ ರಾಜ್ಯಗಳು ಯಾವುವು ಅಂತೇಳಿ. ಸೊ ಕರ್ನಾಟಕದಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಬೆಳೆಯುವಂಥ ಸ್ಟೇಟ್ ಯಾವುದು ಅಂದರೆ ಕರ್ನಾಟಕ. ಇಡೀ ವಿಶ್ವದಲ್ಲಿ ಬ್ರೆಜಿಲ್ ಜಾಸ್ತಿ ಬೆಳೆಯುತ್ತೆ. ನೆಕ್ಸ್ಟ್ ಸೆಕೆಂಡ್ ಇರೋಂಥದ್ದು ಯಾವುದಂದರೆ ತಮಿಳ್ನಾಡು, ಮೂರನೇದು ಕೇರಳ ಬರುತ್ತೆ. ಸೆಕೆಂಡ್ ತಮಿಳ್ನಾಡು, ಮೂರನೇದು ಕೇರಳ ಬರುತ್ತೆ. ಸೊ ಇಂಪಾರ್ಟೆಂಟ್ ನಿಮಗೆ ಫಸ್ಟ್ ಯಾವುದಂದರೆ ಕರ್ನಾಟಕ. ಹಾಗಾಗಿ ನೀವು ಜೋಡಿಸ್ಕೋಬೋದು ಇಲ್ಲಿ. ಇಂಪಾರ್ಟೆಂಟ್ ನೀವು ಯಾವ್ಯಾವ ರಾಜ್ಯಗಳು ಅನ್ನೋದನ್ನು ನೀವು ಕೂಡ ಹೇಳಿಬಿಡ್ಬೋದು ಈಗ. ಸೊ ಆನ್ಸರ್ ಬಿ ಈಸ್ ರೈಟ್ ಅಂತ ಆಗುತ್ತೆ ಅಂತ. ಸೊ ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಕಾಫಿ ಬೆಳೆಯುವಂಥ ರಾಜ್ಯಗಳ ಬಗ್ಗೆ ನಾನು ಹೇಳಿದೆ, ನೀವು ಆನ್ಸರ್ನ ಮಾಡಿದೆ. ನೆಕ್ಸ್ಟ್ ಮಣ್ಣಿನ ಸಂರಕ್ಷಣಾ ಕ್ರಮಗಳು ಯಾವುದನ್ನು ಒಳಗೊಂಡಿರುತ್ತವೆ ಅಂತ ಕೇಳ್ತಾರೆ. ಅರಣ್ಯೀಕರಣ, ಪಟ್ಟಿ ಬೇಸಾಯ, ಅತಿಯಾದ ಮೇಸುವಿಕೆ ಅಂತ ಇದೆ. ಸೊ ಮಣ್ಣಿನ ಸಂರಕ್ಷಣಾ ಕ್ರಮವನ್ನು ಹೇಗೆ ಮಾಡ್ಬೋದು ಅಂತ ಕೇಳಿದ್ದಾನೆ. ಸೊ ಮಣ್ಣು ಸವಕಳಿ ಹೆಂಗಾಗುತ್ತೆ ಅಂದರೆ ಅತಿಯಾದಂತಹ ಮೇಸುವಿಕೆಯಿಂದ, ಅಂದರೆ ದನ ಮೇಸುವಿಕೆಯಿಂದ ಇರ್ಬೋದು ಅಥವಾ ವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಇರ್ಬೋದು. ಅತಿಯಾದ ಮಳೆ ಬಂದಾಗ ಕೊಚ್ಕೊಂಡು ಹೋಗುತ್ತೆ ಮಣ್ಣು, ಈ ಥರ ಇರುತ್ತೆ. ಸೊ ಸಸ್ಯಗಳು ಅಥವಾ ಇವುಗಳು ಸರಿಯಾಗಿ ನಿಮಗೆ ಕಾಡಿಲ್ಲ ಅಂದರೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ಇಲ್ಲಿ ಸಂರಕ್ಷಣಾ ಕ್ರಮವನ್ನು ಒಳಗೊಂಡಿದ್ದು ಒಂದು ಅರಣ್ಯೀಕರಣ, ಮತ್ತೊಂದು ಪಟ್ಟಿ ಬೇಸಾಯ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕಿ ನೀವು ಪಟ್ಟಿಗಳನ್ನು ಹಾಕೋದ್ರಿಂದ ಮಣ್ಣು ಸವಕಳಿಯಿಂದ ಅಥವಾ ಮಣ್ಣು ಸಂರಕ್ಷಣಾ ಕ್ರಮವನ್ನು ಕೈಗೊಳ್ಬೋದು. ಹಾಗಾಗಿ ಇಲ್ಲಿ 1 ಮತ್ತು 2 ಈಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ಈಸಿಯಾಗಿ ಕಂಡುಹಿಡಿಬೋದು. ಇವೆಲ್ಲ KS ಲೆವೆಲ್ಲಿ ಬರೋಂಥ ಚೆನ್ನಾಗಿರುತ್ತೆ ಕ್ವಶನ್ಸ್, ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಒಂದು ಅಪ್ಲಿಕೇಬಲ್ ನಾಲೆಡ್ಜ್ ಇರಬೇಕಷ್ಟೇ ನಿಮಗೆ. ಸೊ ನಿಮ್ಮ ಕಾಮನ್ ಸೆನ್ಸಲ್ಲೇ ಆನ್ಸರ್ ಮಾಡ್ಬೋದು ಕೆಲವು ಕ್ವಶನ್ಸ್ಗಳಿಗೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶವಂತ ಜಿಲ್ಲೆಗಳು ಅಂತ ಕೇಳ್ತಾರೆ. ಅತಿ ಹೆಚ್ಚು ಮಳೆ ಬರಬೇಕು, ಅತಿ ಹೆಚ್ಚು ಮಳೆ ಬಂದಲ್ಲಿ ಮಳೆ ತೊಳ್ಕೊಂಡು ಹೋಗಿರೋಂಥ ಭೂಮಿಯಲ್ಲಿ ಲ್ಯಾಟ್ರೈಟ್ ಮಣ್ಣು ಬರುತ್ತೆ. ಸೊ ಲ್ಯಾಟ್ರೈಟ್ ಮಣ್ಣುಗಳು ನಿಮ್ಮ ಪಶ್ಚಿಮ ಘಟ್ಟದ ಒಂದು ಇಳಿಜಾರು ಪ್ರದೇಶ ಇರುತ್ತಲ್ಲ, ಪಶ್ಚಿಮ ಭಾಗ ಇದೆಯಲ್ಲ, ಅವೆಲ್ಲ ಲ್ಯಾಟ್ರೈಟ್ ಮಣ್ಣಿಂದ ಕೂಡಿದಂಥ ನಿಮಗೆ ಕಲ್ಲು ಕೂಡಿರುತ್ತೆ. ಬೆಣಸಿಗಲ್ಲ, ಕಪ್ಪು ಕಲ್ಲು ಒಂಥರ ಕಾಣುತ್ತೆ. ಸೊ ಇದನ್ನು ಜಂಬಿಟ್ಟಿಗೆ ಕಲ್ಲು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಲ್ಯಾಟ್ರೈಟ್ ಮಣ್ಣು ಅಂದರೆ ಅತಿ ಹೆಚ್ಚು ಮಳೆಯಾಗಿ ಮಣ್ಣು ತೊಳ್ಕೊಂಡು ಹೋಗಿ ಕಲ್ಲಿನ ಗಟ್ಟಿ ಭಾಗ ಇರುತ್ತೆ, ಮಣ್ಣಿನ ಒಂದು ಗಟ್ಟಿ ಭಾಗ ಮಿಶ್ರಣ ಆಗಿರುತ್ತೆ, ಕಲ್ಲು ಮತ್ತು ಮಣ್ಣಿನ ಒಂದು ಮಿಶ್ರಣ ಆಗಿರುತ್ತೆ. ಇದನ್ನು ಲ್ಯಾಟ್ರೈಟ್ ಮಣ್ಣು ಅಂತ ಕರಿತೀವಿ. ಭಾರತದಲ್ಲಿ ಕರಾವಳಿ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಕರಾವಳಿ ರಾಜ್ಯಗಳು ಯಾವುವು ಅಂತೇಳಿ ನೀವು ನೋಡೋದಾದ್ರೆ ಇಲ್ಲಿ ಕ್ಲೀನಾಗಿ ನೋಡ್ಬೋದು, ಬೋಲ್ಡ್ ಮಾಡ್ಬೋದು ಆನ್ಸರ್ಗಳನ್ನು. ಸೊ ಒಂದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು, ಇವುಗಳಲ್ಲಿ ಲ್ಯಾಟ್ರೈಟ್ ಅತಿ ಹೆಚ್ಚು ಮಳೆಯಲ್ಲಿ ಬರುತ್ತೋ ಅಲ್ಲಿ ನಿಮಗೆ ಗುಡ್ಡಗಾಡಿದ್ದ ಪ್ರದೇಶದಲ್ಲಿ 100% ಲ್ಯಾಟ್ರೈಟ್ ಮಣ್ಣು ಕಂಡುಬರುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಆನ್ಸರ್ ನೋಡೋಣ. ಈ ಕೆಳಗಿನಲ್ಲಿ ಯಾವ ಸಾಗರವು ಭೂಕವಚಿತ ಪದರ ಚಲನೆಯನ್ನು ವಿಸ್ತಾರವಾಗುತ್ತದೆ? ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. ಸೊ ಭೂಖಂಡಗಳ ಅಲೆತೆ ಸಿದ್ಧಾಂತ, ವ್ಯಾಗನರ್ ಸಿದ್ಧಾಂತ ಇರ್ಬೋದು, ಇವೆಲ್ಲ ನಿಮಗೆ ಎಕ್ಸಾಮಲ್ಲಿ FDA SD ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವ್ಯಾಗನರ್ ಸಿದ್ಧಾಂತಗಳು, ಭೂಖಂಡ ಅಲೆತ ಸಿದ್ಧಾಂತ ಅಂತ ಬರುತ್ತೆ, ಇಂಪಾರ್ಟೆಂಟ್. ಬಿಗ್ ಬ್ಯಾಂಗ್ ಥಿಯರಿಗಳು, ಇವೆಲ್ಲ ಕೂಡ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಪೆಸಿಫಿಕ್ ಸಾಗರ ಮತ್ತೊಂದು ಅಂಟಾರ್ಟಿಕ್ ಸಾಗರ. ಸೊ ಎರಡು ಸಾಗರಗಳು ಸೇರಿದರೂ ಕೂಡ ಇಲ್ಲಿ ನದಿಯಲ್ಲಿ ಅವು ನೀರುಗಳು ಮಾತ್ರ ಎಕ್ಸ್ಚೇಂಜ್ ಆಗೋಲ್ಲ, ಯಾಕಂದರೆ ಅಲ್ಲಿರೋಂಥ ಲವಣಾಂಶಗಳ ಮೇಲೆ ಸೊ ನೀರು ಮಿಕ್ಸ್ಚರ್ ಆಗೋದಕ್ಕೆ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ಇಲ್ಲಿ ಎಕ್ಸಾಮಲ್ಲಿ ಕೇಳಿರೋದು ಕ್ವಶನ್ಸ್ ಏನಂತಂದರೆ ಯಾವ ಸಾಗರ, ಒಂದೇ ಸಾಗರ ಬರೆಯೋಕೆ, ನಾವು 2 ಸಾಗರ ಬರೆಯೋಕ್ಕೆ ಬರೋಲ್ಲ. ಸೊ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಆಗಿದೆ. ಸೊ ಅತ್ಯಂತ ಇಲ್ಲಿ ನಿಮಗೆ ಕಂಡುಹಿಡಿಯೋ ಶಾಂತ ಸಾಗರ ಅಥವಾ ಹಿಂದೂ ಮಹಾಸಾಗರ ಇದು 3ನೇ ಸಾಗರ, ಇದು ಅಂಟಾರ್ಟಿಕ್ 2ನೇ ಸಾಗರ ಆಗಿರುತ್ತೆ. S ಆಕಾರದ್ದು ಇದು ಸಾಗರ ಇರುತ್ತೆ. ಆರ್ಟಿಕ್ ಸಾಗರ ಅತ್ಯಂತ ಸಣ್ಣದು, ಹಿಂದೂ ಮಹಾಸಾಗರ ಅಥವಾ ಶಾಂತ ಸಾಗರ ಇವೆಲ್ಲ ಒಂದೇ ಬರ್ತದೆ. ಸೊ ಇಲ್ಲಿ ಕೊಟ್ಟಿರೋಂಥ ಆನ್ಸರಲ್ಲಿ ಪೆಸಿಫಿಕ್ ಆನ್ಸರ್ ಇಲ್ಲೇ ಇಲ್ಲ ನೀವು ಹುಡುಕೋಕ್ಕೆ. ಸೊ ಹಾಗಾದರೆ ಏನು ಮಾಡ್ಬೋದು ಅಂತಂದರೆ ಸೊ ನಿಮಗೆ ಇಂಪಾರ್ಟೆಂಟಾಗಿ ಸೊ ಭೂಖಂಡಗಳ ಅಲೆತ ಸಿದ್ಧಾಂತಕ್ಕೆ ಸೊ ಪೂರಕವಾಗಿ ಭೂಕವಚಗಳ ಪದರ ಚಲನೆ ಆಗೋಂತಹ ಒಂದು ಸಾಗರದಲ್ಲಿ ನಮಗೆ ಅದನ್ನು
ಸೊ ಪ್ರೂವ್ ಆಗ್ತಾಯಿದೆ ಅಥವಾ ಅದು ಐಡೆಂಟಿಫೈ ಆಗುತ್ತೆ, ಅದು ಅಂಟಾರ್ಟಿಕ್ ಸಾಗರದಲ್ಲಿ ಮಾತ್ರ ಆಗುತ್ತೆ. ಸೊ ಅಂಟಾರ್ಟಿಕ್ ಸಾಗರ ಇಂಪಾರ್ಟೆಂಟ್, ನಿಮಗೆ ನೋಡ್ಕೋಬೇಕಿಲ್ಲ ಅಂಟಾರ್ಟಿಕ್ ಸಾಗರ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಎಕ್ಸಾಮಿಗೆ. ಇದು ನಿಮಗೆ ಐಡಿಯಾ ಇರಲೇಬೇಕಾಗುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇಂಪಾರ್ಟೆಂಟಾಗಿ ನಿಮಗೆ ಅಂಟಾರ್ಟಿಕ್ ಸಾಗರ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ. ಸೊ ಇದ್ರ ಮಾರ್ಕ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಯಾವ ಅಕ್ಷರದ ಸಿಂಬಲ್ ಬರುತ್ತೆ ಇಂಗ್ಲೀಷಲ್ಲಿ ಅಂದರೆ ಎಸ್ ಆಕಾರ ಬರುತ್ತೆ. ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಸೌತ್ ಆಫ್ರಿಕಾ, ಯುರೋಪ್, ಸೊ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕ್ ಮಧ್ಯೆ ಬರೋಂಥ ಒಂದು ಸಾಗರ ಇರುತ್ತೆ, ಓಷನ್ಸ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ ಮತ್ತು ನೀಲಿ ಕ್ರಾಂತಿ. ಸೊ ಇವುಗಳನ್ನ ಹೊಂದಿಸಿ ಬರೀರಿ ಕ್ರಮಾನುಗತ. ಯಾರ್ಯಾರು ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಕಂಡುಹಿಡಿಬೇಕಾಗತ್ತೆ ಅಥವಾ ನೋಡಬೇಕಾಗತ್ತೆ. ಆಹಾರ ಧಾನ್ಯ, ಹಾಲು ಮತ್ತು ಮೀನು. ಸೊ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ಸ್. ಶ್ವೇತ ಕ್ರಾಂತಿ ಅಂದರೆ ನಿಮಗೆ ಹಾಲಿನ ಕ್ರಾಂತಿಗೆ ಶ್ವೇತ ಕ್ರಾಂತಿ ಅಂತೀವಿ. ಸೊ ನೀಲಿ ಕ್ರಾಂತಿ ಬ್ಲೂ ರೆವಲ್ಯೂಷನ್ಸ್ ಅಂತೀವಿ. ಅಂದರೆ ಇದನ್ನು ಸಮುದ್ರೋದ್ಯಮದಲ್ಲಿ ಸಿಗೋಂಥ ಉತ್ಪನ್ನಗಳಾಗಿರ್ತದೆ ಹೆಚ್ಚು ಕಮ್ಮಿ. ಸೊ ಆಹಾರ ಧಾನ್ಯಗಳು ನಿಮಗೆ ಕೃಷಿಗಾಗಿದ್ದರೆ, ಹಾಲು ಶ್ವೇತಕ್ಕಾಗಿದ್ದರೆ ಸಮುದ್ರದಲ್ಲಿ ಸಿಗೋಂಥದ್ದು ಮೀನಾಗಿರುತ್ತೆ. ಬೇರೆ ಯಾವುದಾದ್ರೂ ನಿಮಗೆ ಟ್ಯಾಲಿ ಆಗುತ್ತೆ ನೋಡ್ಕೊಳ್ರಿ ಆನ್ಸರು. ಬೇರೆ ಯಾವುದು ಕೂಡ ನಿಮಗೆ ಆಗಲ್ಲ. ಹಸಿರು ಗೊಬ್ಬರ ಅಂತ ಕೊಟ್ಟಿದ್ದಾರೆ, ಹಾಲು ಮತ್ತು ಇದಾಗಿದೆ. ಹಸಿರು ಗೊಬ್ಬರ ಬರಲ್ಲ, ಸೊ ಇದು ಬರುತ್ತೆ. ಹಾಗಾಗಿ 3 ರೈಟ್ ಇರೋಂಥ ಆನ್ಸರ್ ಎ ಆಗಿರುತ್ತೆ. ನೀವು ಈಸಿಯಾಗಿ ತೊಗೋಬೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನಲ್ಲಿ ಸರಿಯಾದ ಹೊಂದಾಣಿಕೆ ಇರೋದನ್ನು ಯಾವುದಂತ ಕೇಳಿದರೆ, ಈ ಕೆಳಗಿನಲ್ಲಿ ಸರಿಯಾದ ಹೊಂದಾಣಿಕೆ ಇರೋಂಥದ್ದು ಚೀನಾ ಬೀಜಿಂಗ್ ಆ್ಯಂಡ್ ಜಪಾನ್ ಕೊಲಂಬೋ ಆ್ಯಂಡ್ ಟೋಕಿಯೋ ಇಂಡೋನೇಷ್ಯಾ, ಶ್ರೀಲಂಕಾ ಜಕಾರ್ತಾ ಅಂತ ಇದೆ. ಸೊ ಜಕಾರ್ತಾ ಇರೋದು ಇಂಡೋನೇಷ್ಯಾದಲ್ಲಿ. ಸೊ ಟೋಕಿಯೋ ಜಪಾನ್ ಬರುತ್ತೆ, ಜಪಾನು. ಸೊ ಜಕಾರ್ತಾ ಇಂಡೋನೇಷ್ಯಾ ಬರುತ್ತೆ. ಸೊ ಕೊಲಂಬೋ ಇರೋದು ಶ್ರೀಲಂಕಾ. ನೆಕ್ಸ್ಟ್ ಚೀನಾ ಬೀಜಿಂಗ್ ಈಸ್ ರೈಟ್ ಇರುತ್ತೆ. ಉಳಿದವೆಲ್ಲೂ ಕೂಡ ಮಿಸ್ ಮ್ಯಾಚ್ ಇರೋದ್ರಿಂದ ಇವನ್ನೇನು ಮಾಡ್ಬೋದು, ತೆಗಿಬೋದು. ಸೊ ಈಸಿಯಾಗಿ ಆನ್ಸರನ್ನು ತಗೋಬೋದು ಅಂತ ಹೇಳ್ಬೋದು. ಸೊ ಎಲ್ಲ ದೇಶದ ಕ್ಯಾಪಿಟಲ್ ಸ್ವಲ್ಪ ನಿಮಗೆ ಗೊತ್ತಿದ್ದರೆ ನಿಮಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊತೀರಾ. ನೆಕ್ಸ್ಟ್ ಭಾರತದಲ್ಲಿ ಕೆಳಕಂಡ ನದಿಗಳ ಪೈಕಿ ನದಿ ಮುಖಜ ಭೂಮಿ ಇರದ ನದಿ ಯಾವುದು ಅಂತ ಕೇಳಿ. ನದಿ ಮುಖಜ ಭೂಮಿಯನ್ನು ಹೊಂದಿರಬಾರ್ದು. ಸೊ ಯಾವ ರಿವರ್ ಡೆಲ್ಟಾವನ್ನು ಹೊಂದಿಲ್ಲ, ನದಿ ಮುಖಜ ಭೂಮಿಯನ್ನು ಹೊಂದಿಲ್ಲ ಅಂತ ಕೇಳಿದರೆ, ಸೊ ಕಾವೇರಿ ನದಿ ವಿಸ್ತಾರವಾದಂಥ ನದಿ ಮುಖಜ ಭೂಮಿಯನ್ನು ಹೊಂದಿದೆ. ಕೃಷ್ಣಾ ನದಿ ನದಿ ಮುಖಜ ಭೂಮಿಯನ್ನು ಹೊಂದಿದೆ. ಮಹಾನದಿ ಸೊ ಒರಿಸ್ಸಾದಲ್ಲಿ ತುಂಬ ದೊಡ್ಡ ಮುಖಜ ಭೂಮಿನ ಹೊಂದಿದೆ. ನರ್ಮದಾ ನದಿ ಸೀಳು ಕಣಿವೆಯನ್ನು ಹೊಂದಿದ್ದರಿಂದ, ಸೊ ಸೀಲು ವ್ಯಾಲೀಸನ್ನು ಹೊಂದಿದ್ದರಿಂದ ಇವುಗಳು ಯಾವುದೇ ರೀತಿಯ ಡೆಲ್ಟಾ ಕಂಡುಬರಲ್ಲ, ವಿಸ್ತಾರವಾದ ಮುಖಜ ಭೂಮಿಯನ್ನು ಕಂಡುಬರಲ್ಲ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವಂಥ ಅತಿ ಉದ್ದವಾದ ನದಿಯಾಗಿರುತ್ತೆ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ಅತಿ ಉದ್ದವಾದ ನದಿ ಯಾವುದಂದ್ರೆ ನರ್ಮದಾ ನದಿ ಇರುತ್ತೆ. ಇಂಪಾರ್ಟೆಂಟ್ ಮಧ್ಯಪ್ರದೇಶ ನಿಮಗೆ ಮತ್ತು ಗುಜರಾತಲ್ಲಿ ಹರಿಯುವಂಥ ಪ್ರಮುಖ ನದಿಯಾಗಿರುತ್ತೆ. ಅನ್ನೋದು ನಿಮಗೆ ಇಂಡಿಯಾ ಸಾತ್ಪುರ ಬೆಟ್ಟದ ಮಧ್ಯೆ ಬರೋಂಥ ನದಿಯಾಗಿರುತ್ತೆ. ಭಾರತವನ್ನು ಇಬ್ಬಾಗಿಸುವ ನದಿಯಾಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನ ನದಿಗಳಲ್ಲಿ ಯಾವ ನದಿ ಮಾತ್ರ ಕರ್ನಾಟಕದಲ್ಲಿ ಉಗಮವಾಗಿ ರಾಜ್ಯದೊಳಗೆ ತನ್ನ ಜಲಾಶಯ ಮತ್ತು ಜಲಾಶಯಕರಣ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಬ್ಯೂಟಿಫುಲ್ ಕ್ವಶನ್ಸ್. ಕರ್ನಾಟಕದಲ್ಲೇ ಉದಯ ಆಗುತ್ತೆ, ಕರ್ನಾಟಕದಲ್ಲೇ ಜಲಾಶಯ ಹೊಂದಿದೆ, ಕರ್ನಾಟಕದಲ್ಲಿ ಎಲ್ಲ ಜಲವನ್ನು ಕೊಡುತ್ತೆ. ಎಲ್ಲ ಜಲದ ಇರಿಗೇಷನ್ಸ್ ಇರ್ಬೋದು, ಪವರ್ಸ್ ಇರ್ಬೋದು, ಎಲ್ಲ ಕೂಡ ಕರ್ನಾಟಕಕ್ಕೆ ಮೀಸಲಾಗಿದೆ ಈ ನದಿ. ಅಂಥ ನದಿ ಯಾವುದು ಅಂತ ನೀವು ಕಂಡುಹಿಡಿಬೋದು. ಸೊ ಈಸಿ ಮೊದಲನೇ ಫೈಂಡ್ ಔಟ್ ಆನ್ಸರ್ ನೋಡಿದಾಗ ಸೊ ಕಾವೇರಿ ಸೊ 2 ರಾಜ್ಯದಲ್ಲಿ ಹರಿಯುತ್ತೆ. ಕರ್ನಾಟಕ ಮತ್ತು ತಮಿಳುನಾಡು, ಕೇರಳ 3 ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ವಾಶ್ ಔಟ್ ಆಗುತ್ತೆ. ಶರಾವತಿ ನೋಡಿದ್ರೆ ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತೆ, ಉತ್ತರ ಕನ್ನಡ ಜಿಲ್ಲೆ ಸಂಬಂಧಪಟ್ಟಿರುತ್ತೆ. ಸೊ ಇದನ್ನೊಂದು ರಿಸರ್ವ್ ಇಟ್ಕೋಬೋದು. ತುಂಗಭದ್ರಾ ನದಿ ಕೃಷ್ಣಾ ನದಿಯನ್ನು ಸೇರಿ ಇಲ್ಲಿ ಹೋಗುತ್ತೆ. ಇಂಪಾರ್ಟೆಂಟಾಗಿ ನಿಮಗೆ ಸೊ ಆಂಧ್ರ ಪ್ರದೇಶ ಹಿಂಗೆಲ್ಲ ಹೋಗುತ್ತೆ. ಸೊ ವೇದಾವತಿ ನದಿ ಇಂಪಾರ್ಟೆಂಟ್. ಸೊ ವೇದಾವತಿ ನದಿ ಸೊ ಇಲ್ಲಿ ನೋಡಿದ ನಿಮಗೆ ಆನ್ಸರ್ ನೋಡಿದಾಗ ಅನಿಸ್ತದೆ ಒಂದು 2 ನಿಮಗೆ 50-50 ಅನ್ನಿಸ್ಬೋದು ಏನೋ ಅನಿಸುತ್ತೆ. ಸೊ ಕ್ಲಿಯರ್ಲಿ ಹೇಳಬೇಕು ಅಂದರೆ ಆನ್ಸರ್ ನಿಮಗೆ ಶರಾವತಿ ನದಿ ಎಲ್ಲಿ ಅಂತಂದರೆ ನಿಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಹುಟ್ಟಿ ಉತ್ತರ ಕರ್ನಾಟಕದ ಮೂಲಕ ಸೊ ಅರಬ್ಬಿ ಸಮುದ್ರ ಸೇರೋದ್ರಿಂದ ಸೊ ಇಡೀ ಪವರ್ ಉತ್ಪಾದನೆ ಕರ್ನಾಟಕಕ್ಕೆ ಮೀಸಲಾಗಿದೆ. ಇಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಂಘ ತೆಗಿಬೋದು. ಸೊ ಇಂಪಾರ್ಟೆಂಟಾಗಿ ತೆಗಿಬೋದು ನಾವು. ನೆಕ್ಸ್ಟ್ ನಿಮಗೆ ವೇದಾವತಿ ಅವೆಲ್ಲ ನಿಮಗೆ ಚಿತ್ರದುರ್ಗ ಇವೆಲ್ಲ ಬರ್ತವೆ. ಸೊ ಮಲ್ಟಿ ಟಾಸ್ಕ್ ಇರುತ್ತೆ ನಿಮಗೆ. ಹಂಗಾಗಿ ಆಂಧ್ರಪ್ರದೇಶ ನೀರು ಹೋಗುತ್ತೆ, ಅದೆಲ್ಲ ನೀವು ತೊಗೊಳಕ್ಕೆ ಬರಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಭಾರತ ಸ್ಥಳೀಯ ಕಾಲಮಾನ ನಿರ್ಧರಿಸುವುದು ಈ ಆಧಾರದ ಮೇಲೆ ಅಂತಿದೆ. ಸೊ ಭಾರತದಲ್ಲಿ ಸ್ಥಳೀಯ ಕಾಲಮಾನವನ್ನು ನಿರ್ಧರಿಸಿದಂಥ ಇಂಪಾರ್ಟೆಂಟ್. ಸೊ ಇಡೀ ಪ್ರಪಂಚದಲ್ಲಿ ಗ್ರೀನ್ವಿಚ್ ಸೊ ಸ್ಥಾನಮಾನ ಇರುತ್ತೆ. ಸೊ 0 ಡಿಗ್ರಿ ಮೆರಿಡಿಯನ್ನ ಗ್ರೀನ್ವಿಚ್ ಅಂತ ಕರಿತೀವಿ. ಗ್ರೀನ್ವಿಚ್ನಿಂದ ರೈಟ್ ಸೈಡಿಗೆ ಇರೋಂಥದ್ದು ಸೊ ನಿಮಗೆ ಇಂಪಾರ್ಟೆಂಟ್ 82.5 ಡಿಗ್ರಿ ಸೊ ಭಾರತದಲ್ಲಿ ಇರೋಂಥದ್ದು. ಸೊ ನಿಮಗೆ ಗೊತ್ತಾಗುತ್ತೆ 82.5 ಡಿಗ್ರಿ ಸೊ ರೇಖಾಂಶವನ್ನು ಭಾರತದ ಸ್ಟ್ಯಾಂಡರ್ಡ್ IST ಅಂತ ಕರಿತೀವಿ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ ಇದನ್ನು. ಸೊ ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಉತ್ತರ ಪ್ರದೇಶ ಆ್ಯಂಡ್ ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್ ಹಾಗೂ ನಿಮಗೆ ಮಧ್ಯಪ್ರದೇಶದಲ್ಲಿ 5 ರಾಜ್ಯಗಳಲ್ಲಿ ಹಾದುವಂಥದ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಅಲಹಾಬಾದ್ ರೇಖೆ ಅಂತ ಕರಿತೀವಿ. ಸೊ ಈ ಸಮಯವು ಭಾರತದ ಎಷ್ಟು ಸಮಯಕ್ಕಿಂತ ಮುಂದಿದೆ ಅಂತ ಕೇಳಿದರೆ 5:30 ಗಂಟೆ ಮುಂದಿದೆ. 5:30 ಗಂಟೆ
ಸೊ ಮುಂದಿದೆ. ಇದನ್ನು ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಸುಮಾರು ಹೆಲ್ಪ್ ಆಗುತ್ತೆ. ಉಳಿದಿರೋಂಥದ್ದು ಅಧ್ಯಯನ ಮಾಡಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭೂಮಿಯ ಮೇಲಿನ ತಕ್ಷಣದ ವಾತಾವರಣದ ಪದರನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಭೂಮಿಯ ಮೇಲ್ಮೈನ ತಕ್ಷಣದ ವಾತಾವರಣದ ವಲಯವನ್ನು ಏನಂತ ಕರೀತಾರೆ? ಸೊ ಭೂಮಿ ಮೇಲಿರೋಂಥ ವಾತಾವರಣ ವಲಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ನಿಮಗೆ ಭೂಮಿ ಮೇಲೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್, ಅಯೋನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತೇಳಿ ಕರಿತೀವಿ. ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಸೊ ಹಂಗಾಗಿ ನೀವು ಇಲ್ಲಿ ಕಂಡುಹಿಡಿಬೋದು ಯಾವುದು ಅಂತೇಳಿ ಕಂಡುಹಿಡ್ಬೋದು. ಅಂದರೆ ಹವಾಗೋಳ, ಸಮೋಷ್ಣ ವಲಯ, ಮಧ್ಯಂತರ ವಲಯ, ಅಯಾನು ವಲಯ ಮತ್ತು ಬಾಹ್ಯ ವಲಯ ಅಂತ ಕನ್ನಡದಲ್ಲಿ ಕರಿತೀವಿ. ಹಾಗೆ ಭೂಮಿಯಿಂದ ತಕ್ಷಣಕ್ಕೆ ಸಿಗೋಂಥ ಪದರ ಯಾವುದಿರುತ್ತೆ ಅಂದರೆ ಹವಾಗೋಳ ಅಥವಾ ಟ್ರೋಪೋಸ್ಪಿಯರ್ ಆಗಿರುತ್ತೆ. ಯಾವುದಾಗಿರುತ್ತೆ? ಟ್ರೋಪೋಸ್ಪಿಯರ್ ಆಗಿತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೀವು ನೋಡೋದಾದ್ರೂ ನೋಡ್ಬೋದು, ಹವಾ ವಲಯ ಭೂಮಿಯಲ್ಲಿ ವೈಪರೀತ್ಯ ವಲಯ ಅಂತ ಕರಿತೀವಿ. ಮಳೆ, ಬಿಸಿಲು, ಗಾಳಿ ಬರೋಂಥದ್ದು ಟ್ರೋಪೋಸ್ಪಿಯರ್ ಆಗಿರುತ್ತೆ. ಹಾಗಾಗಿ ನಾವು ಈಸಿಯಾಗಿ ಹೇಳ್ಬೋದು ಈ ಟ್ರೋಪೋಸ್ಪಿಯರಲ್ಲಿ ಏನಂತ ಕರೀತಾರೆ, ಹವಾಮಾನದ ವೈವಿಧ್ಯಮಯ ವಲಯ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಮೋಡ, ಮಳೆ, ಗುಡುಗು, ಸಿಡಿಲು, ಮಿಂಚು ಎಲ್ಲ ಇಬ್ಬನಿ ಎಲ್ಲವೂ ಟ್ರೋಪೋಸ್ಪಿಯರ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಸ್ಪಿಯರ್ಸ್ ನಮಗೆ. ಸೊ ಇದು ಸ್ಟ್ರಾಟೋಸ್ಪಿಯರ್ ನಿಮಗೆ ವಿಮಾನ ಹಾರಾಟ ವಲಯ ಅಂತ ಕರೀತಾರೆ. ಮೆಸೋಸ್ಪಿಯರನ್ನು ಮಧ್ಯಂತರ ವಲಯ ಅಥವಾ ಉಲ್ಕಾಪಾತ ವಲಯ ಅಂತ ಕರೀತಾರೆ. ಸೊ ನಿಮಗೆ ಅಯೋನೋಸ್ಪಿಯರ್ ಭೂಮಿಗೆ ತರಂಗಗಳನ್ನು ಕಳಿಸೋ ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಯಾವುದೇ ತರಂಗಾಂತರ ಗುಚ್ಛಗಳನ್ನು ಹೊಂದಿರೋಂಥದ್ದು ಅಯೋನೋಸ್ಪಿಯರ್. ಆಕ್ಸೋಸ್ಪಿಯರ್ ನಿಮಗೆ ಇಂಪಾರ್ಟೆಂಟ್, ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುತ್ತೆ. ಸೊ ಅಯಾನುಗಳೇ ಕಾರಣ ಅಂತ ಹೇಳ್ತೀವಿ. ಸೊ ಜಲಜನಕ ಮತ್ತು ಹೀಲಿಯಂ ಅತಿ ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ ಅತ್ಯಂತ ಹೀಟ್ ಆಗುತ್ತೆ ಅಂತ ಹೇಳ್ತೀವಿ. ಹಿಂಗೆಲ್ಲ ಭಾಳಷ್ಟು ಓದೋದಿರುತ್ತೆ, ಅದು ನೀವು ಅಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಭಾರತದಲ್ಲಿ ಜೀವಗೋಳ ಧಾಮ ಅಂತೇಳಿ ಯಾವುದನ್ನು ಕರೀತಾರೆ ಅಂತೇಳಿ. ಸೊ ಜೀವಗೋಳ ಧಾಮ ಅಂದರೆ ಏನು ಅಂತೇಳಿ ನಿಮಗೆ ಬಯೋಸ್ಪಿಯರ್ಸ್ ರಿಸರ್ವ್ಸ್ ಅಂತ ಇದನ್ನು ಯಾವ್ದನ್ನು ಕರೀತಾರೆ ಅನ್ನೋದು ಇಂಪಾರ್ಟೆಂಟ್. ಜೀವಗೋಳ ನಿಕ್ಷೇಪಗಳು ಸುಸ್ಥಿರ ಅಭಿವೃದ್ಧಿಯ ಕಲಿಕೆಯ ಸ್ಥಳಗಳು ಅಂತ ಕರೀತಾರೆ ಇವನ್ನ. ಜೀವಗೋಳದ ನಿಕ್ಷೇಪಗಳಲ್ಲಿ ಭೂಮಂಡಲ, ಸಮುದ್ರ ಮತ್ತು ಕರಾವಳಿಯ ಪರಿಸರ ವ್ಯವಸ್ಥೆಗಳು ಸೇರಿರ್ತವೆ. ಸೊ ಪ್ರತಿಯೊಂದು ಸೈಟ್ ಜೀವ ವೈವಿಧ್ಯತೆಯ ಸಂರಕ್ಷಣೆಯನ್ನು ಅದರ ಸುಸ್ಥಿರ ಬಳಕೆಯೊಂದಿಗೆ ಹೊಂದಾಣಿಕೆ ಮಾಡುವ ಪರಿಸರ ಹೊಂದಿರುತ್ತೆ. ಅದು ಇಂಪಾರ್ಟೆಂಟ್. ಅದನ್ನು ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರಿತೀವಿ. ಅದು ಜೀವಗೋಳ ಮಂಡಲ ಧಾಮ ಅಂತ ಕರಿತೀವಿ. ತನ್ನದೇ ಆದ ವೈಶಿಷ್ಟ್ಯ ಹೊಂದಿರುತ್ತೆ, ತನ್ನದೇ ಆದ ಸಂಕುಲ, ತನ್ನದೇ ಆದಂಥ ಸಸ್ಯ, ತನ್ನದೇ ಆದ ಪ್ರಾಣಿ ವರ್ಗ, ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ವಲಯ ಆಗಿರುತ್ತೆ. ಆ ವಲಯ ಬಿಟ್ಟರೆ ಬೇರೆ ವಲಯದಲ್ಲಿ ಆ ಥರ ಸಸ್ಯ ಇರ್ಬೋದು, ಪ್ರಾಣಿ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ವಸ್ತು ಇರ್ಬೋದು, ಅಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಜನ್ರೇಷನ್ಸ್ ಜಾಸ್ತಿ ಆಗಲ್ಲ. ತನ್ನದೇ ಆದಂತಹ ಒಂದು ನಿಗೂಢತೆಯನ್ನು, ಅದು ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿರೋಂಥದ್ದನ್ನು ಜೀವಗಳ ಪರಿಸರ ಜೀವಗೋಳ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಯಾವುದಿದೆ ಅಂತ ನೋಡೋದಾದರೆ ನಿಮಗೆ ನಂದಾದೇವಿ ಹಿಮಾಚಲ ಪ್ರದೇಶ ಇರ್ಬೋದು, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಇರ್ಬೋದು, ಇವೆಲ್ಲ ಕೂಡ ನಿಮಗೆ ಇಂಪಾರ್ಟೆಂಟೇ. ನೆಕ್ಸ್ಟ್ ಮಾನಸ ಇರ್ಬೋದು, ಹುಲಿಧಾಮ ಇರ್ಬೋದು, ಕಾರ್ಬೆಟ್ ಹುಲಿಧಾಮ ಇರ್ಬೋದು, ನಂದಾದೇವಿ ಇರ್ಬೋದು, ಇವೆಲ್ಲ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಆದರೆ ಇವುಗಳಲ್ಲಿ ಇಂಪಾರ್ಟೆಂಟ್ ಇರೋಂಥದ್ದು ನೀಲಗಿರಿ ಬಯೋಸ್ಪಿಯರ್ಸ್ ಇದೆಯಲ್ಲ, ಇದು ಭಾರತದಲ್ಲಿ ಪಶ್ಚಿಮ ಘಟ್ಟಗಳನ್ನು ಬಿಟ್ಟರೆ ನೀಲಗಿರಿ ಅತ್ಯಂತ ಜೀವ ವೈವಿಧ್ಯಮಯ ವಲಯ ಅಂತೇಳಿ ಕರೆಯಲ್ಪಡುತ್ತದೆ. ಇದನ್ನು ಯಾರು ಗುರುತಿಸ್ತಾರೆ ಇಂಪಾರ್ಟೆಂಟ್ ಅಂತಂದರೆ ಯುನೆಸ್ಕೋ ಗುರುತಿಸುತ್ತೆ. ಯುನೆಸ್ಕೋ ಇದುವರೆಗೂ ಪ್ರಪಂಚದಲ್ಲಿ 686 ಬಯೋಸ್ಪಿಯರ್ ರಿಸರ್ವ್ಸ್ಗಳನ್ನು 122 ಕಂಟ್ರಿಯಲ್ಲಿ ಇದನ್ನು ಗುರುತಿಸಿದೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಅದು ಕೂಡ ನಿಮಗೆ ಇಲ್ಲಿ ನೀಲಗಿರಿ ಬಗ್ಗೆ ನಿಮಗೆ ಮ್ಯಾಪ್ ಹಾಕ್ಕೊಟ್ಟು ಎಲ್ಲಿ ಬರುತ್ತೆ ನೀಲಗಿರಿ ಅಂತಂದರೆ ಕರ್ನಾಟಕ, ತಮಿಳುನಾಡು, ಕೇರಳ 3 ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಅತಿ ಹೆಚ್ಚು ಆನೆಗಳಿರ್ಬೋದು, ಅತಿ ಹೆಚ್ಚು ನೀಲಗಿರಿ ಜಿಂಕೆಗಳಿರ್ಬೋದು, ಅಥವಾ ನೀಲಗಿರಿ ಸಂಬಂಧಪಟ್ಟಿರೋಂಥ ವಿಶೇಷವಾದ ಹೂ ಜಾತಿಯ ಮರಗಳನ್ನು ಇಲ್ಲಿ ಕಾಣ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಎಂದು ಕರೆಯುತ್ತಾರೆ ಎಂಬ ಪ್ರಶ್ನೆ ಇದೆ. 19ನೇ ಪ್ರಶ್ನೆ. ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ಉದ್ಯಾನವನ ಅಂತ ಕರೀತಾರೆ ಅಂಥೇಳಿ. ಇಂಪಾರ್ಟೆಂಟ್. ಕೊಡಗಲ್ಲಿ ಕಂಡುಬರೋದು, ಕೊಡಗು ಮತ್ತು ಮೈಸೂರಲ್ಲಿ ಕಂಡುಬರೋಂಥ ಈ ಒಂದು ಹುಲಿ ಸಂರಕ್ಷಣಾ ಧಾಮ ಇರೋಂಥ ನಾಗರಹೊಳೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಇಂಪಾರ್ಟೆಂಟ್ ರಾಜೀವ್ ಗಾಂಧಿ ಅಂತೇಳಿ ಕರಿತೀವಿ ಅಂಥೇಳಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಅವಾಗ ಕ್ವಶನ್ಸ್ ಕೇಳ್ತಾರೆ. ರಾಜೀವ್ ಗಾಂಧಿ ಪಾರ್ಕ್ ಅಂತೇಳಿ ನಾಗರಹೊಳೆಯನ್ನು ಕರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಒಂದು ಭಾಗ ಕೂಡ ಅಂತೇಳಿ ಕರಿತೀವಿ. ನೀಲಗಿರಿ ನಾನು ಹೇಳಿದೆ. ತಮಿಳ್ನಾಡಲ್ಲಿ ಭೋಪಾಲ್ ಇದ್ರೆ ಕರ್ನಾಟಕ ಕೂಡ ಬೆಲ್ಟ್ ಇದೆ ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಇಲ್ಲಿ ಇರೋಂಥ ಇಂಪಾರ್ಟೆಂಟ್ ಬ್ರಹ್ಮಗಿರಿ ಮೌಂಟೇನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬೆಳೆಯೋಂಥ ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧ ಮರ ಇರ್ಬೋದು, ಅಥವಾ ಟೀಕ್ ಮರಗಳು ತುಂಬ ಪ್ರಸಿದ್ಧಿ. ನಾಗರಹೊಳೆ ನಮ್ಮ ಪಾರ್ಕಲ್ಲಿ ಕಬಿನಿ ಜಲಾಶಯ ಅಥವಾ ಕಬಿನಿ ನದಿಯ ದಂಡೆ ಮೇಲೆ ಇದೆ ಅನ್ನೋದು ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿದೆ. ಇವಿಷ್ಟನ್ನು ನೋಟ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ.
ನೆಕ್ಸ್ಟ್ ಜಲವಿದ್ಯುತ್ ಯೋಜನೆಗಳು ಮತ್ತು ನದಿಗಳನ್ನು ಹೊಂದಿಸಿ ಬರೀರಿ ಅಂತ ಮುಂದಿನ ಪ್ರಶ್ನೆ ಇದೆ. 2017 SDAದಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಸೊ ಶರಾವತಿ ನದಿ, ಕಾಳಿ ನದಿ, ಕಾವೇರಿ ನದಿ, ಕೃಷ್ಣ ನದಿ ಅಂತ ಸೂಫಾ. ಸೊ ನಿಮಗೆ ಹೊಂದಿಸಿ ಬರೋದು ಸೂಫಾ ಇಂಪಾರ್ಟೆಂಟ್, ಕಾಳಿ ನದಿ ಇದೆ. ಸೊ ಕಾವೇರಿ ನದಿ ಇಂಪಾರ್ಟೆಂಟ್ ನಿಮಗೆ. ಸೊ ಶಿವನ ಸಮುದ್ರ ಜಲಾಶಯ ಇದೆ. ಶರಾವತಿ ನದಿ ಮಹಾತ್ಮ ಗಾಂಧಿ ಜಲಾಶಯ ಇದೆ. ಕೃಷ್ಣಾ ನದಿ ಇಂಪಾರ್ಟೆಂಟ್ ನಿಮಗೆ, ಆಲಮಟ್ಟಿ ಕೃಷ್ಣಾ ನದಿ. ಸೊ ಬರುತ್ತೆ ಕೃಷ್ಣಾ ನದಿ ಆಲಮಟ್ಟಿ ಜಲಾಶಯ ಇರ್ಬೋದು, ಅಥವಾ ಬಸವಸಾಗರ ನಾರಾಯಣಪುರ ಯಾದಗಿರಿಯಲ್ಲಿರೋಂಥದ್ದು ಅದಿರ್ಬೋದು. ಎರಡು ಡ್ಯಾಮ್ ಕೇಳ್ತಾರೆ ನಿಮಗೆ. ಹಾಗಾಗಿ ನಿಮಗೆ ಅದು ಸ್ವಲ್ಪ ನಿಮಗೆ ನೋಟ್ ಮಾಡಿಕೊಳ್ಳ್ರಿ. ಆನ್ಸರ್ ನೋಡೋಣ, ಬೇಕಾದ್ರೆ ನೋಡ್ಕೊಳ್ಳಿ, ನೀವು ಹೊಂದಿಸ್ಕೊಳ್ರಿ. ಶರಾವತಿ ನದಿ ಇಂಪಾರ್ಟೆಂಟ್, ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ, ಕಾಳಿ ನದಿ, ಸೂಫಾ, ಕಾವೇರಿ ನದಿ, ಶಿವನ ಸಮುದ್ರ, ಕೃಷ್ಣಾ ನದಿ, ಆಲಮಟ್ಟಿ ಜಲಾಶಯ ಅಂತೇಳಿ ಕರಿತೀವಿ. ನದಿ ಬಿಜಾಪುರದಲ್ಲಿರೋಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶ ಪಡೆಯುತ್ತದೆ ಅಂತ ಕೇಳಿದ್ರೆ ಸೂರ್ಯನ ಕಿರಣಗಳಿಂದ, ಭೂ ವಿಕಿರಣಗಳಿಂದ, ಭೂಮಿಯ ಅಂತರಾಳದಿಂದ ಮತ್ತು ಜ್ವಾಲಾಮುಖಿಯಿಂದ ಅಂತಿದೆ. ಬ್ಯೂಟಿಫುಲ್ ಕ್ವಶನ್ಸ್ ಇದು. ಯಾರು ಹೇಳ್ಬೋದು ಆನ್ಸರ್ ನೋಡೋಣ, ಹೇಳಿದಾರೆ ಹೇಳಿ ನೋಡೋಣ. ಸೂರ್ಯನ ಭೂಮಿಯ ಮೇಲಿನ ಇರೋಂಥ ವಾತಾವರಣ, ಭೂಮಿ ಮೇಲಿರೋಂಥ ವಾತಾವರಣ ಯಾವ ಆಧಾರದ ಮೇಲೆ ಬಿಸಿ ಆಗುತ್ತೆ ಅಂತ ಕೇಳಿದ್ದಾನೆ. ಓಕೆ, ಸೂರ್ಯನ ಬೆಳಕಿನಿಂದನ ಅಥವಾ ಭೂಮಿಯ ವಿಕಿರಣ, ಭೂಮಿ ಕಾದು ರಿಫ್ಲೆಕ್ಟ್ ಆಗುತ್ತಲ್ಲ ಅದನ್ನ ವಿಕಿರಣ ಅಂತ ಕರೀತಾರೆ. ಭೂಮಿ ಕಾದು ನಿಮಗೆ ನಿಧಾನಕ್ಕೆ ವಾಯುಮಂಡಲಕ್ಕೆ ಉಷ್ಣಾಂಶ ಆಗುತ್ತೆ, ಇದರಿಂದ ಕಾಯ್ತದ ಅಥವಾ ಸೂರ್ಯನ ಕಿರಣಗಳಿಂದ ಡೈರೆಕ್ಟಾಗಿ ಕಾಯುತ್ತಾ ಅನ್ನೋ ಪ್ರಶ್ನೆ ಇದೆ. ಭೂಮಿಯ ಅಂತರಾಳ, ಇವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಯಾರು ಆನ್ಸರ್ ಹೇಳ್ತೀರಿ ನೋಡೋಣ. ಸೊ ಬ್ಯೂಟಿಫುಲ್ ಕ್ವಶನ್ಸ್, ನನ್ನ ಪ್ರಕಾರ ತುಂಬ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇದೆ. ಸೊ ಇಂಪಾರ್ಟೆಂಟ್ ನಿಮಗೆ. ಸೊ ಭೂಮಿ ಸಾಮಾನ್ಯವಾಗಿ 51% ನಿಮಗೆ ಭೂ ವಿಕಿರಣಗಳಿಂದ ಕಾಯುತ್ತೆ, ಅದು ಇಂಪಾರ್ಟೆಂಟ್. ಸೊ ಭೂಮಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಬೆಳಗಿಂದ ನಿಮಗೆ 10 ಗಂಟೆ 11 ಗಂಟೆ ಈ ಥರ ನೀವು ಟೈಮ್ ನೋಡ್ಕೊಂಡು ಹೋದರೆ 11 ಗಂಟೆ 12 ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ ಯಾವ ಟೈಮಲ್ಲಿ ನಿಮಗೆ ಹೆಚ್ಚು ಉಷ್ಣಾಂಶ ಇರುತ್ತೆ ಲೆಕ್ಕ ಹಾಕಿದ್ದೀರಾ. 10 ಗಂಟೆಗೆ ಸೊ ನಿಮಗೆ ಒಂದು 25 ಡಿಗ್ರಿ ಇದ್ದರೆ, ಸೊ 11 ಗಂಟೆಗೆ 26 ಇರುತ್ತೆ, 12 ಗಂಟೆಗೆ 27 ಇರುತ್ತೆ, 1 ಗಂಟೆಗೆ 28, ಸೊ 2 ಗಂಟೆಗೆ 29, 3 ಗಂಟೆಗೆ 30 ಡಿಗ್ರಿ, 4 ಗಂಟೆಗೆ 31 ಡಿಗ್ರಿ, ಸೊ 5 ಗಂಟೆಗೆ ಸಡನ್ಲಿ ಸೊ 28 ಡಿಗ್ರಿ, 6 ಗಂಟೆಗೆ 25 ಡಿಗ್ರಿ, 7 ಗಂಟೆಗೆ 7 PM ಸಂಜೆಗೆ ನಿಮಗೆ ಸೊ 22-23 ಡಿಗ್ರಿ ಬರುತ್ತೆ. ಹಾಗಾದ್ರೆ ನೀವು ಇಲ್ಲಿ ಮಾರ್ಕ್ ಮಾಡಿದ್ರಲ್ಲಿ ಹೆಚ್ಚು ಉಷ್ಣಾಂಶ ಇರೋದು ಯಾವುದು ಅಂತ ಆಗುತ್ತೆ ಅಂದರೆ 4 ಗಂಟೆ, 3ರಿಂದ 4 ಗಂಟೆ ಟೈಮಲ್ಲಿ ಹೆಚ್ಚು ಭೂಮಿ ಮೇಲಿರೋಂಥ ವಾತಾವರಣ ಶೆಕೆ ಆಗುತ್ತೆ. ನೀವು ಮಧ್ಯಾಹ್ನ ತುಂಬ ಶೆಕೆ ಆಗುತ್ತೆ, ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಸುಸ್ತಾಗುತ್ತೆ. ಯಾಕೆ ಅಂದರೆ ವಾಯುಮಂಡಲ ಕಾಯ್ತಾ ಇರುತ್ತೆ, ಬಿಸಿಯಾದ ಗಾಳಿ ಬರೋದ್ರೆ ನಿಮ್ಗೆ ಬೇಗ ನಿಮಗೇನಾಗುತ್ತೆ, ಎನರ್ಜಿ ಲಾಸ್ ಆದಂಗೆ ಆಗುತ್ತೆ. ಆಗ ನೀವು ಇಲ್ಲಿ ನೀವು ಹೋಲಿಕೆ ಮಾಡಿ ನೋಡಿದರೆ ಸೊ ಭೂಮಿ ಕಾಯುವಂಥ ಟೈಮ್ ಯಾವುದು, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುತ್ತೆ ಭೂಮಿ ಮೇಲೆ ವಾತಾವರಣ. ಹಾಗೆ ಇದರಿಂದ ಯಾಕೆ ಅಂತಂದರೆ ಸೂರ್ಯನ ಬೆಳಕು ನಿಮಗೆ ಯಥೇಚ್ಛವಾಗಿ ಬೀಳೋಂಥದ್ದು 11 ಗಂಟೆ ಮತ್ತು 12 ಗಂಟೆ ಮಧ್ಯೆ, ಅಥವಾ 1 ಗಂಟೆ 12 ಗಂಟೆಯಿಂದ ಅಥವಾ 2 ಗಂಟೆ ಮಧ್ಯೆ, 11 ಗಂಟೆಯಿಂದ ನಿಮಗೆ 2 PM ವರೆಗೆ ಅತಿ ಹೆಚ್ಚು ಉಷ್ಣಾಂಶ ಅಂದರೆ ಸೂರ್ಯನ ಶಾಖ ಬರುತ್ತೆ. ಆದರೆ ವಾಯುಮಂಡಲ ಇದರಲ್ಲಿ ನಿಮಗೆ ಕಾಯುವಂಥದ್ದು 40+ ಮಾತ್ರ ಕಾಯುತ್ತೆ. ಸೊ ಈ ಭೂಮಿ ಈ ವಾಯುಮಂಡಲದಿಂದ ನೇರವಾಗಿ ಕಾಯೋಂಥ ಯಾವುದು ವಾಯುಮಂಡಲ ಸೂರ್ಯನಿಂದ ನೇರವಾಗಿ ಕಾಯೋದಕ್ಕಿಂತ ಭೂಮಿ ಕಾದು ರಿಫ್ಲೆಕ್ಟ್ ಆಗುತ್ತಲ್ಲ ಅದು ಇಂಪಾರ್ಟೆಂಟು. ಭೂಮಿ ಕಾದು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇದನ್ನು ಭೂ ವಿಕಿರಣ ಅಂತಾರೆ. ಇದು 51% ಇದು ಕಾಯ್ತದೆ ನಿಮಗೆ, 40% ನಿಮಗೆ ಸೂರ್ಯನ ಬೆಳಕಿನಿಂದ ಕಾದರೆ ಇತರೆ ಮೂಲಗಳಿಂದ ಒಂದಿಷ್ಟು ಕಾಯ್ತದೆ. ಸೊ ಅದನ್ನು ನೀವು ಲೆಕ್ಕ ಹಾಕ್ಕೊಂಡ್ರೆ ನೀವು ಹೆಚ್ಚು ಕಮ್ಮಿ ಸೊ 97% ನಿಮಗೆ 46% ಪ್ಲಸ್ ಬರುತ್ತೆ ಅದು ಸೂರ್ಯಂದು. ಸೊ 51% ಭೂ ವಿಕಿರಣ ಬರುತ್ತೆ. ಇತರೆ ಮೂಲಗಳಿಂದ ಕೂಡ ವಾಯುಮಂಡಲ ಕಾಯ್ತದೆ. ಬೇರೆ ಬೇರೆ ಪ್ರಕ್ರಿಯೆಯನ್ನು ಕೂಡ ಕಾಯ್ಬೋದು. ವಾಹನಗಳಿಂದ ಇರ್ಬೋದು, ವಾಹನ ಬಿಡುವಂಥ ಹೊಗೆ, ಫ್ಯಾಕ್ಟ್ರಿ ಬಿಡುವಂಥ ಹೊಗೆ, ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ಲಿ ಸ್ವಲ್ಪ ಹೀಟ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಚಾನ್ಸಸ್ ಇರುತ್ತೆ. ಓಕೆ ಇರುತ್ತೆ. ಹಾಗಾಗಿ ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ನೀವು ಅದನ್ನ ಕ್ಲಾಸ್ ಕೇಳಬೇಕು. ಕ್ಲಾಸ್ ಕೇಳಿದಾಗ ಅದು ಬ್ಯೂಟಿಫುಲ್ ಬರೋದು ನಿಮಗೆ. ಇಲ್ಲಿ ನಿಮಗೆ ಎಷ್ಟು ಹೇಳೋಕ್ಕೆ ಸಾಧ್ಯ ಇದೆ, ನಾವು ಒಂದು ಲೆವೆಲ್ಲಿಗೆ ಹೇಳ್ಬೋದು ಅಷ್ಟೇ. ಇಲ್ಲ ಒಂದು ಜಾಸ್ತಿ ಹೇಳೋಕ್ಕೆ ಹೋಗ್ಬಿಟ್ರೆ ಒಂದು ಕ್ವಶನ್ಸೇ 1 ಗಂಟೆ ಆಗುತ್ತೆ. ಏನು ಮಾಡಬೇಕು, ಕಷ್ಟ ಆಗುತ್ತೆ. ಸ್ವಲ್ಪ ಟಚ್ ಕೊಡ್ತೀನಿ ಅಷ್ಟೇ, ಆಯಿತಾ. ಓಕೆ, ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣ ಅತ್ಯಂತ ಕಿರಿದಾಗಿದೆ ಅಂತ ಹೇಳಿದ್ರೆ ಚಂಡೀಗಢ, ದಮನ್ ಮತ್ತು ದೀವ್ ಇವೆಲ್ಲ ಕೂಡ ನಿಮಗೆ ಮರ್ಜ್ ಆಗಿದೆ. 2020ರಲ್ಲಿ ಮರ್ಜ್ ಆಗಿದ್ದರಿಂದ ಇವೆರಡು, ಒಂದು ದಮನ್ ಮತ್ತು ನಗರ ಹವೇಲಿ ಒಂದಾಗಿದೆ. ಚಂಡೀಗಢ ಸೊ ನಿಮ್ಮ ಪಂಜಾಬ್ ಮತ್ತು ಹರಿಯಾಣ ಮಧ್ಯೆ ಬರೋಂಥದ್ದು ಚಂಡೀಗಢ. ಸೊ 3ಕ್ಕೂ ಒಂದೇ ರಾಜಧಾನಿ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್, ಲಕ್ಷದ್ವೀಪ ಅಂತ ಕರಿತೀವಿ. ಕೇವಲ ಭಾರತದಲ್ಲಿ 32 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದಂಥ ಲಕ್ಷದ್ವೀಪ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಮ ಕರ್ನಾಟಕ ಎಕ್ಸಾಮ್ ಬರೆಯೋಕ್ಕೆ ಇಷ್ಟೊತ್ತಿಗೆ ಸೊ ಈ ಲಕ್ಷದ್ವೀಪನ ಕರ್ನಾಟಕಕ್ಕೆ ಸೇರಿಸ್ಬೇಕು, ಕರ್ನಾಟಕದ ಹೈಕೋರ್ಟಿಗೆ ಸೇರಿಸ್ಬೇಕು ಅಂತೇಳಿ ತೀರ್ಮಾನ ನಡೀತಾ ಇದೆ.
ಅದು ಈಗ ದೊಡ್ಡ ಕಾಂಟ್ರವರ್ಸಿ ಇರೋಂಥದ್ದು. ತಮಿಳ್ನಾಡು ಕೇರಳದಿಂದ ಕರ್ನಾಟಕಕ್ಕೆ ಶಿಫ್ಟ್ ಮಾಡ್ಬೇಕು ಲಕ್ಷದ್ವೀಪನ ಹೈಕೋರ್ಟ್ ಅಂತ ನಡೆದಿದೆ. ಸೊ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಇದೆ, 32 ಚದರ ಕಿಲೋಮೀಟರ್ ಹೊಂದಿದಂಥದ್ದು. ಸೊ ಇದನ್ನು ಕೇರಳದಲ್ಲಿ ಮತ್ತು ಮಲಯಾಳಿ ಭಾಷೆಯಲ್ಲಿ ಅಂತ ಕರೀತಾರೆ ಪಿಟ್ಟಿ ದ್ವೀಪಗಳು ಅಂತ ಕರೀತಾರೆ, ಅಂದರೆ ಪಕ್ಷಿ ದ್ವೀಪ ಅಂತ ಕರೀತಾರೆ. ಪಿಟ್ಟಿ ಅಂದರೆ ಪಕ್ಷಿ ಅಂತೇಳಿ, ಪಿಟ್ಟಿ ದ್ವೀಪಗಳು ಅಂತ ಕರೀತಾರೆ. ಏನು ಕರೀತಾರೆ? ಪಿಟ್ಟಿ ದ್ವೀಪಗಳು ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ ಇನ್ನು. ಸೊ ಯಾವುದು ಲಕ್ಷದ್ವೀಪದ ಬಗ್ಗೆ ನಿಮಗೆ ಸ್ವಲ್ಪ ಲಕ್ಷ್ಯ ಇರಲಿ ಈ ಥರ. ಅದು ಅರಬ್ಬಿ ಸಮುದ್ರದಲ್ಲಿರೋಂಥದ್ದು ಇಂಪಾರ್ಟೆಂಟು. ಮೌಂಟ್ ಎವರೆಸ್ಟ್ ಶಿಖರ ಎತ್ತರ ಎಷ್ಟು ಅಂತ ಕೇಳಿದರೆ ಈ ಸರಿ ಬರೋಂಥ ಕ್ವಶನ್ಸ್ ನಿರೀಕ್ಷೆ ಇದೆ. PSI ಇರ್ಬೋದು, FD SD ಇರ್ಬೋದು, ಬರೋಂಥ ಕ್ವಶನ್ಸ್ ಇದೆ. ಯಾಕಂದರೆ ಮೌಂಟ್ ಎವರೆಸ್ಟ್ ಏನಿದೆ ಬೆಳೀತಾ ಇದೆ. ಮೌಂಟ್ ಎವರೆಸ್ಟ್ ಏನಾಗುತ್ತೆ, ಎತ್ತರ ಬೆಳೀತಾ ಇದೆ ಅಂತೇಳಿ ಇದಾಗಿದೆ. ಹಾಗಾಗಿ ಮೌಂಟ್ ಎವರೆಸ್ಟ್ ಪರ್ವತಗಳು ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಇತ್ತೀಚಿನ ಪರ್ವತಗಳು ಇವೆಲ್ಲ ಹೊಸ ಪರ್ವತಗಳು, ಹಳೆ ಪರ್ವತ ಅಲ್ಲ, ಪುರಾತನ ಪರ್ವತಗಳ ಇತ್ತೀಚೆಗೆ ಹುಟ್ಟಿದಂಥ ಪರ್ವತಗಳು, ಮಡಿಕೆ ಪರ್ವತಗಳು, ಹಿಮಾಲಯ ಪರ್ವತ, ಅದರಲ್ಲಿರೋಂಥ ಮೌಂಟ್ ಎವರೆಸ್ಟ್ ಬೆಳೀತಾ ಇದೆ ಅಂತಿದ್ದು ಹಳೆ ಆನ್ಸರ್ ಇರೋದು. ಸೊ ಇಲ್ಲಿರೋಂಥ ಎಲ್ಲ ಆನ್ಸರ್ ಕೂಡ ಹಳೆ ಇದ್ದಾವೆ. ಸೊ ಡೋಂಟ್ ವರಿ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಸೊ ಹೊಸ ಆನ್ಸರ್ ನೋಡಿದರೆ ನೀವು ನೋಡ್ಬೋದು ಎಷ್ಟಿದೆ ಅನ್ನೋದನ್ನು ಇತ್ತೀಚಿನ ಎಕ್ಸಾಕ್ಟ್ ಯಾರು ಅದನ್ನು ಮೆಜರ್ಮೆಂಟ್ ಮಾಡಿದ್ದಾರೆ ಅಂದರೆ ನೇಪಾಳ ಮತ್ತು ಚೀನಾ. ಸೊ ನೇಪಾಳ ಮತ್ತು ಚೀನಾ ಇದನ್ನೇನು ಮಾಡುತ್ತೆ, ಅಳೆಯುತ್ತೆ ಹೊಸದಾಗಿ. ಯಾವುದನ್ನು? ನೇಪಾಳ ಮತ್ತು ಚೀನಾ ಇದನ್ನು ಅಳೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಹಂಗಾಗಿ ನೋಟ್ ಮಾಡ್ಕೊಳ್ಳಿದ್ದೀನಿ ಯಾವುದನ್ನ, ನೇಪಾಳ ಮತ್ತು ಎಷ್ಟಿದೆ ಅಂದರೆ 8848.86 ಮೀಟರ್ಸ್. 86 ಮೀಟರ್ಸ್ ಇದು ಎಕ್ಸಾಕ್ಟ್ ಇರೋಂಥದ್ದು. ಸೊ 4.4, ಸೊ 8848 ಇತ್ತು, ಮತ್ತು 86 ಇದು 46 ಏನಾಯಿತು, ಇದು 4.6 ಇತ್ತು, ಬಟ್ 86 ಆಗಿದೆ. ಇದು ಇಂಪಾರ್ಟೆಂಟ್. ಇಷ್ಟು ಮಿಲಿಮೀಟರಷ್ಟು ಎತ್ತರ ಬೆಳೀತಾ ಇದೆ. ಹಾಗಾಗಿ ಇದರಿಂದ ಇವು ಇತ್ತೀಚೆಗೆ ಹುಟ್ಟಿದ ಪರ್ವತಗಳನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯ ಸಿಕ್ಕಿದೆ. ನಿಮಗೆ 2020 ನಂತರ ಎಕ್ಸಾಮ್ ಬರೋಂಥವಕ್ಕೆ ಕೇಳುವ ಸಹಾಯ ಇರುತ್ತೆ. ಇಲ್ಲಿ ನೋಡೋಣ ಕ್ವಶನ್ಸು. ಬಿಲಾಯಿ ಉಕ್ಕಿನ ಯೋಜನೆ ಸ್ಥಾಪಿಸಲು ಈ ಕೆಳಗಿನ ಯಾವ ದೇಶ ಭಾರತಕ್ಕೆ ಸಹಾಯ ನೀಡಿತು ಅಂತೇಳಿ. ಸೊ ಇಂಪಾರ್ಟೆಂಟ್ ನಿಮಗೆ ಇವೆಲ್ಲ ಕೂಡ ಇಂಪಾರ್ಟೆಂಟ್. ಇಂಗ್ಲೆಂಡ್, ದುರ್ಗಾಪುರ ಅಂದರೆ ನಿಮಗೆ ದುರ್ಗಾಪುರ ಯಾವುದು, ಪಶ್ಚಿಮ ಬಂಗಾಳದ ಸ್ಥಾಪನೆ ಆಯಿತು. ಜರ್ಮನಿಯಿಂದ ರೋರ್ಕೆಲಾ ಇಂಪಾರ್ಟೆಂಟ್ ನಿಮಗೆ. ಜರ್ಮನಿಯಿಂದ ರೋರ್ಕೆಲಾ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದು ಇಂಪಾರ್ಟೆಂಟ್? ರಷ್ಯಾ, ಬಿಲಾಯಿ ಮತ್ತು ಬೊಕ್ಯಾರೋ. ಸೊ US ಇಂದ ನಿಮಗೆ ಅಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟಿಂಗ್ ಇಲ್ಲ. ಅದು ಐರನ್ ಆ್ಯಂಡ್ ಸ್ಟೀಲಿಗೆ. ಹಾಗಾಗಿ ನೋಡ್ಬೋದು ನೀವು ಆರಾಮಾಗಿ ಇಲ್ಲಿ ಕ್ವಶನ್ಸನ್ನು ಸ್ವಲ್ಪ ನೀವು ಡೀಟೇಲ್ಸ್ ಬರ್ಕೊಳ್ಳೋದ್ರೆ ಇಲ್ಲಿ ಬರ್ಕೊಡ್ರಿ, ನಾನು ಕೊಟ್ಟಿದ್ದೀನಿ. ರೋರ್ಕೆಲಾ ಇಂಪಾರ್ಟೆಂಟ್. ರೋರ್ಕೆಲಾ ಸೊ ಒಡಿಸ್ಸಾದಲ್ಲಿದೆ, ಒಡಿಸ್ಸಾದಲ್ಲಿ ಇಂಪಾರ್ಟೆಂಟ್ ಇದೆ. ಜರ್ಮನ್ ಸಹಯೋಗದಿಂದ ಸ್ಥಾಪನೆ ಮಾಡಿದೆ, ಇದು ಇಂಪಾರ್ಟೆಂಟು. ಸೊ ಬಿಲಾಯಿ ಛತ್ತೀಸ್ಗಢದಲ್ಲಿದೆ, ಛತ್ತೀಸ್ಗಢ ಇಂಪಾರ್ಟೆಂಟ್. ಸೊ ಬಿಲಾಯಿ ಇರೋಂಥದ್ದು. ರಷ್ಯಾ ಸಹಯೋಗದಲ್ಲಿದೆ, US ಯಾವುದು ರಷ್ಯಾ ಸಹಯೋಗ, ಇದು ಇಂಪಾರ್ಟೆಂಟ್. ದುರ್ಗಾಪುರ್ ಸೊ ಬ್ರಿಟನ್ನಿನ ಸಹಯೋಗದ ವೆಸ್ಟ್ ಬೆಂಗಾಳಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದು ಬ್ರಿಟನ್ನಲ್ಲಿ 1965 ಸ್ಥಾಪನೆ ಆಗುತ್ತೆ, ಅದು ಇಂಪಾರ್ಟೆಂಟು. ಇಯರ್ಸ್ ಬರ್ಕೊಬಿಡಿ ಆಗಲೇ. ಸೊ ರೋರ್ಕೆಲಾ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ರೋರ್ಕೆಲಾ, ಸೊ ಬಿಲಾಯಿ ಮತ್ತೊಂದು ನಿಮಗೆ ಇಂಪಾರ್ಟೆಂಟು. ಸೊ ರೋರ್ಕೆಲಾ ಬಿಲಾಯಿ ಬರುತ್ತೆ. ಸೊ 3 ಮತ್ತು 4ನೇ ಒಂದು ಪಂಚವಾರ್ಷಿಕ ಯೋಜನೆ ಟೈಮಲ್ಲಿ, ಅಂದರೆ 3ನೇ ಪಂಚವಾರ್ಷಿಕ ಮುಕ್ತಾಯ ಟೈಮಲ್ಲಿ ದುರ್ಗಾಪುರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಬೊಕ್ಯಾರೋ ಸ್ಟೀಲ್ ಕಂಪ್ನೀಸ್, ಬೊಕ್ಯಾರೋ 1965 ಸ್ಥಾಪನೆ ಆಗುತ್ತೆ. ಎಲ್ಲಿದೆ ಅಂದರೆ ಜಾರ್ಖಂಡಲ್ಲಿದೆ, ಇಂಪಾರ್ಟೆಂಟು. ಸೊ ಇದು ಕೂಡ ರಷ್ಯಾ ಸಹಯೋಗದಲ್ಲಿ, ಇದು ಕೂಡ ಬೊಕ್ಯಾರೋ ರಷ್ಯಾ ಸಹಯೋಗ, ಬಿಲಾಯಿ ರಷ್ಯಾ ಸಹಯೋಗ, ದುರ್ಗಾಪುರ್ ಪಶ್ಚಿಮ ಬಂಗಾಳ, ರೋರ್ಕೆಲಾ ಸೊ ಒಡಿಸ್ಸಾ. ಮತ್ತು ಇಸ್ಕೋಸ್ಟ್ ಸ್ಟೀಲ್ ಇದರಲ್ಲಿದೆ, ಬರ್ನಾಪುರಲ್ಲಿದೆ, ಇದು ಇಂಪಾರ್ಟೆಂಟು ನಿಮಗೆ. ಯಾವುದು ವೆಸ್ಟ್ ಬೆಂಗಾಲ್ನ ಬರ್ನಾಪುರದಲ್ಲಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇತ್ತೀಚೆಗೆ ಒಂದು ಸುದ್ದಿಯಲ್ಲಿರೋಂಥದ್ದು, ಅದು ಕೂಡ ಇಂಪಾರ್ಟೆಂಟ್, ಇರ್ಬೋದು. ಸೊ ಭದ್ರಾವತಿಯಲ್ಲಿರೋಂಥ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ 1923 ವಿಶ್ವೇಶ್ವರಯ್ಯರು ಸ್ಥಾಪನೆ ಮಾಡಿರೋ ಭದ್ರಾ ನದಿ ದಂಡೆಯ ಮೇಲೆ ಭದ್ರಾವತಿಯಲ್ಲಿ ಕಂಡು ಬರೋಂಥದ್ದು. ಸೊ ಇಷ್ಟೊಂದು ನೀವು ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೆ ಮುಂದಿನ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್, ಪಶ್ಚಿಮ ಬಂಗಾಳ ರಾಜ್ಯದಿಂದ ಕೆಲವು ನದಿಗಳು ಮಾನ್ಸೂನ್ ಅವಧಿಯಲ್ಲಿ ಪ್ರವಾಹ ಮತ್ತು ಮಣ್ಣಿನ ಸವೆತದಿಂದಾಗಿ ಹೆಚ್ಚಿನ ಹಾನಿಯನ್ನು ಕಾರಣವಾಗ್ತದೆ. ಈ ನದಿಗಳಲ್ಲಿ ಬಂಗಾಳದ ದುಃಖ ನದಿ ಅಂತ ಯಾವುದನ್ನು ಕರೀತಾರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಭಾಳ ಇಂಪಾರ್ಟೆಂಟ್ ಇದು. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಇಂಪಾರ್ಟೆಂಟ್ ಬರೋಂಥ ಒಂದು ನದಿಯಾಗಿರುತ್ತೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಬರೋಂಥ ಇಂಪಾರ್ಟೆಂಟ್ ನದಿ ಬಂಗಾಳದ ಕಣ್ಣೀರು ನದಿ ಅಂತ ಕರೀತಾರೆ. ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಮಾಡ್ಬೋದು. ದಾಮೋದರ್ ನದಿಯನ್ನು ಬಂಗಾಳದ ಎಂತ ಕರೀತಾರೆ, ದುಃಖ ನದಿ ಅಂತ ಕರೀತಾರೆ. ಏನು ಕರೀತಾರೆ? ದುಃಖ ನದಿ ಅಂತ ಕರೀತಾರೆ ಅಂತ ಹೇಳಲಾಗ್ತದೆ. ಸೊ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ದಾಮೋದರ್ ನದಿ 592 ಕಿಲೋಮೀಟರ್ ಹರಿಯುತ್ತೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಒಂದು ಪ್ರಮುಖ ನದಿಯಾಗಿರುತ್ತೆ. ಈ ಒಂದು ನದಿ ಮುಖಜ ಭೂಮಿಯಲ್ಲಿ ಖನಿಜ ಸಂಪನ್ಮೂಲ, ಭಾರತದಲ್ಲಿ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಆಡಿಸ್ಕೊಂಡಿರೋಂಥದ್ದು ದಾಮೋದರ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್. ಜಾರ್ಖಂಡ್ ಮತ್ತು
ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಲ್ಲಿ ಬರುತ್ತೆ ಅಂತ ಕೇಳ್ತಿರ್ತಾರೆ. ಅತಿ ಹೆಚ್ಚು ಗಣಿಗಾರಿಕೆ, ಅತಿ ಹೆಚ್ಚು ಕೈಗಾರಿಕೆಯನ್ನು, ಖನಿಜ ಸಂಪನ್ಮೂಲಗಳನ್ನು ಹೊಂದಿದಂಥ ನದಿ ಮೂಲ ಯಾವುದಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ದಾಮೋದರ್ ನದಿ ಐತೆ. ಇದನ್ನು ದುಃಖ ನದಿ ಅಂತ ಕರೀತಾರೆ. ಯಾವುದನ್ನು? ಬಂಗಾಳದ ದುಃಖ ನದಿ ಅಂತ ಕರೀತಾರೆ. ಒಡಿಸ್ಸಾದ ದುಃಖ ನದಿ ಅಂತ ಸಾರೋ ಆಫ್ ಒಡಿಸ್ಸಾ ಅಂತ ಕೇಳ್ತಾರೆ. ಅದು ಬೇರೆ ಮಹಾನದಿ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಥರ ನಿಮಗೆ ಕಣ್ಣೀರಿನ ನದಿಗಳ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಬೇಕಾಗುತ್ತೆ. ಒಂದು 2-3 ನದಿಗಳು ಇಂಪಾರ್ಟೆಂಟಾಗಿ ನಿಮಗೆ ಬಂದೇ ಬರುತ್ತೆ. ಅಸ್ಸಾಂನ ಕಣ್ಣೀರಿನ ನದಿ ಯಾವ್ದು ಕೇಳ್ತಾರೆ, ಪಶ್ಚಿಮ ಬಂಗಾಳದ ಕೇಳ್ತಾರೆ, ಒಡಿಸ್ಸಾದ ಕೇಳ್ತಾರೆ, ಆಂಧ್ರ ಕೇಳ್ತಾರೆ, ಕರ್ನಾಟಕ ಕೇಳ್ತಾರೆ. ಸ್ವಲ್ಪ ಕ್ಲಿಯರ್ ಆಗಿರಬೇಕಾಗತ್ತೆ. ನೀವು ಕರ್ನಾಟಕದಲ್ಲಾದರೆ ಕೃಷ್ಣಾ ನದಿ ಬರೀಬೇಕಾಗತ್ತೆ. ಹೆಚ್ಚು ಪ್ರವಾಹ ಬರೋಂಥದ್ದು ಕೃಷ್ಣಾ ನದಿ, ಕಣ್ಣೀರಿನ ನದಿ ಆಗಿದೆ ಅಂತ ಹೇಳ್ಬೋದು. ಸೊ 25 ಕ್ವಶನ್ಸನ್ನು ಬಿಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ಸಿಗೆ ನನಗೆ ಟೈಮ್ ಆಗಿದೆ. ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಬೇರೆ ಎಕ್ಸಾಮಿಗೆ ಆನ್ಲೈನ್ ಕ್ಲಾಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. 25 ಕ್ವಶನ್ಸ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ SDFDA ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಥವಾ ಶೇರ್ ಮಾಡಿ, ಹಾಗೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಇಲ್ಲ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.